ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್తం तं ಮಂಗಲಂ ಪ್ರಣಮಾಮ್ಯಹಂ. ಅಂಗಾರಕಾಯ ವಿದ್ಮಹೇ ಶಕ್ತಿಹಸ್ತಾಯ ಧೀಮಹಿ ತನ್ನೋ ಕುಜ ಪ್ರಚೋದಯಾತ್. ಓಂ ಭೂಮಿಪುತ್ರ ಅಂಗಾರಕಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕುಜ ವಕ್ರತ್ಯಾಗದ ಒಂದು ವಿಶ್ಲೇಷಣೆಗೆ ಸ್ವಾಗತ. ದೀರ್ಘಕಾಲದ ವಕ್ರಗತಿಯ ಬಳಿಕ ಮಂಗಳ ಗ್ರಹವು ಫೆಬ್ರವರಿ 24ರಂದು ತನ್ನ ವಕ್ರತ್ಯಾಗವನ್ನು ಮಾಡುತ್ತಿದೆ. ಸುಮಾರು 79 ದಿನಗಳ ಕಾಲ ಕಳೆದ ತಿಂಗಳಿಂದ ವಕ್ರಗತಿಯಲ್ಲಿ ಸಂಚಾರ ಮಾಡುತ್ತಿದ್ದಂತಹ ಮಂಗಳನು ಆರಂಭದಲ್ಲಿ ತನ್ನ ನೀಚ ರಾಶಿಯ ಕಟಕದಲ್ಲೂ ಆ ವಕ್ರಗತಿಯಿಂದ ಮತ್ತೆ ಹಿಮ್ಮುಖವಾಗಿ ಅಂದರೆ ಹಿಂದಿನ ರಾಶಿಗೆ ಬರುವಂಥದ್ದು ಕಟಕದಿಂದ ಮರಳಿ ಮಿಥುನಕ್ಕೆ ಬಂದಂತಹ ಘಟನೆಗಳು ಎಲ್ಲ ಕಳೆದ ತಿಂಗಳಲ್ಲಿ ಜರುಗಿತ್ತು. ಆ ಮಿಥುನದಲ್ಲಿ ಆತನ ವಕ್ರಗತಿ ಮುಂದುವರೆದು 79 ದಿನಗಳ ವಕ್ರಗತಿಯನ್ನು ಮುಗಿಸಿ ಈಗ ಮಂಗಳನು ಮತ್ತೆ ನನ್ನ ರುಜುಗತಿಯನ್ನು ಮಿಥುನ ರಾಶಿಯಲ್ಲಿ ಆರಂಭಿಸಲಿದ್ದಾನೆ. ಆ ಕುಜನ ವಕ್ರತ್ಯಾಗ ಆಗಿ ಮಿಥುನ ರಾಶಿಯಲ್ಲಿ ಮತ್ತೆ ಸುಮಾರು ಏಪ್ರಿಲ್ 2ರವರೆಗೆ ಅಂದರೆ 37 ದಿನಗಳ ಅವಧಿವರೆಗೆ ಆತನು ಮಿಥುನದಲ್ಲೇ ಇರುವಂತಹ ಒಂದು ಘಟನೆಗಳು ಜರುಗುತ್ತವೆ. ಈ ಮಂಗಳನ ಪರಿವರ್ತನೆ ಜಗತ್ತಿನಾದ್ಯಂತ ಒಂದು ವಿಶೇಷವಾದ ಪರಿಣಾಮವನ್ನು ಬೀರುವಂತಹದ್ದಿರುತ್ತೆ. ಅದನ್ನು ಭೂಮಿ ಪುತ್ರ, ಯಾಕಂದರೆ ಭೂಮಿಗೂ ಮಂಗಳನಿಗೂ ಅವಿನಾಭಾವದ ಸಂಬಂಧ ಇದೆ. ಭೂಮಿಯಿಂದಲೇ ಪ್ರತ್ಯೇಕಿಸಲ್ಪಟ್ಟ ಒಂದು ಭಾಗ ಅಂತ ಅದನ್ನು ವಿಜ್ಞಾನವು ಒಪ್ಪಿಕೊಂಡಿದೆ. ಅಂದರೆ ಮಂಗಳ ಗ್ರಹಕ್ಕೂ ಭೂಮಿಯ ಒಂದು ವಿಚಾರದ ರಚನೆಗೂ ಖಂಡಿತವಾದ ಸಾಮ್ಯತೆ ಇದೆ ಅದನ್ನು ಸಹಸ್ರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಕಂಡುಕೊಂಡಿದ್ದಾರೆ. ಅದನ್ನು ವಿಜ್ಞಾನವು ಸಹ ಆ ಭೂಮಿಯ ಒಂದು ಭಾಗನೇ ಅಥವಾ ಭೂಮಿಯಿಂದ ಸಿಡಿದ ಒಂದು ಭಾಗನೇ ಅಂತಂದು ಹೇಳ್ತಾರೆ. ಹಾಗಾಗಿ ಆತನು ಭೂಮಿಯ ಮೇಲೆ ಮಂಗಳನ ಒಂದು ತರಂಗಗಳ ಪರಿಣಾಮ, ಮಂಗಳನ ಒಂದು ಗುರುತ್ವ ಕಿರಣಗಳ ಪರಿಣಾಮ ಖಂಡಿತ ಭೂಮಿಯ ಮೇಲೆ, ಭೂಮಿಯ ವಾಸಿಗಳ ಮೇಲೆ, ಚರಾಚರಗಳ ಮೇಲೆ ಖಂಡಿತ ಇದ್ದೇ ಇರುತ್ತೆ. ಮಂಗಳನು ವಿಶೇಷವಾಗಿ ಆತನಿಗೆ ಶುಭ ಗ್ರಹಗಳ ಪಟ್ಟಿಯಲ್ಲಿ ಆತನಿಗೆ ಸ್ಥಾನ ಇಲ್ಲ. ಆತನಿಗೆ ಪಾಪ ಗ್ರಹ ಅಥವಾ ಒಂದು ಕ್ರೂರವಾದ ಒಂದು ಸಂಜ್ಞೆಯುಳ್ಳ ಗ್ರಹ, ಅಂದರೆ ಸೌಮ್ಯವಾದ ಗ್ರಹ ಅಲ್ಲ, ಕ್ರೂರ ಸಂಜ್ಞೆಯುಳ್ಳ ಗ್ರಹದ ಪಟ್ಟಿಯಲ್ಲಿ ಸೇರ್ತಾನೆ. ಯಾಕಂದರೆ ಆತನ ಒಂದು ಗೋಚಾರದ ಕಾಲದಲ್ಲಿ ಒಂದು ಬಾರಿ ಕೇವಲ 3 ರಾಶಿಗಳಿಗೆ ಮಂಗಳನಿಂದ ಉತ್ತಮ ಫಲ ಸಿಗುತ್ತೆ, ಮತ್ತು 3 ರಾಶಿಗಳಿಗೆ ಮಿಶ್ರ ಫಲ ಸಿಗುತ್ತೆ, ಮತ್ತು ಉಳಿದ 6 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲವು ಸಿಗುವಂಥದ್ದಿರುತ್ತೆ. ಕೆಲವೊಮ್ಮೆ 3 ಅಥವಾ 4 ರಾಶಿಗಳಿಗೆ ಸಮ್ಮಿಶ್ರ ಫಲ, ಮತ್ತು 5 ಅಥವಾ 6 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲ, ಇವೆಲ್ಲ ವ್ಯಕ್ತವಾಗುವಂಥದ್ದಿರುತ್ತೆ. ಹಾಗಾಗಿ ಅತಿ ಕಡಿಮೆ ಸಂಖ್ಯೆಯಲ್ಲಿ ಆತನು ಉತ್ತಮ ಫಲ ಕೊಡುವ ಕಾರಣ ಅವರಿಗೆ ಸ್ವಲ್ಪ ಕ್ರೂರ ಸಂಜ್ಞೆ ಅಥವಾ ಪಾಪಗ್ರಹ ಎಂಬ ಒಂದು ಸಾಮಾನ್ಯ ಭಾಷೆ, ಅಂದರೆ ಆಡು ಭಾಷೆಯಲ್ಲಿ ಇದನ್ನು ವಿವರಿಸ್ತಾರೆ ಹೊರತು ಅಲ್ಲಿ ಯಾವುದೇ ಗ್ರಹಗಳು ಪಾಪವಾಗಲಿ, ಯಾವುದೇ ಗ್ರಹಗಳು ಅದರಲ್ಲಿ ತಾರತಮ್ಯ ಖಂಡಿತ ಇಲ್ಲ. ತಾರತಮ್ಯದ ದೃಷ್ಟಿಯಲ್ಲ, ಅಂದರೆ ಜನರ ಸಾಮಾನ್ಯರಿಗೆ ಅರ್ಥ ಆಗಲಿಕ್ಕೆ ರೀತಿಯಲ್ಲಿ ಅದಕ್ಕೆ ಶುಭ ಗ್ರಹ, ಪಾಪಗ್ರಹ ಎಂಬಂಥ ಸಂಜ್ಞೆಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಮಂಗಳನ ಪರಿವರ್ತನೆ ಈ ಮಿಥುನದಲ್ಲಿ ಆಗುವಂಥದ್ದು ಆತನ ವಕ್ರತ್ಯಾಗ. ಆತನ ವಕ್ರಗತಿಯಲ್ಲಿದ್ದಾಗಲೂ ಮಿಥುನದಿಂದ ಆತನಿಗೆ ಜಗತ್ತಿಗೆ ಏನೋ ಉತ್ತಮ ಪರಿಣಾಮಗಳು ಆಗಿರಲಿಲ್ಲ. ಜಗತ್ತಿನಲ್ಲಿ ಈಗಾಗಲೇ ನೀವು ಅದನ್ನು ಸಾಕ್ಷಿ ಗಮನಿಸಿರ್ಬೋದು. ಜಗತ್ತಿನಲ್ಲಿ ಆದಂಥ ವಿವಿಧ ಪರಿವರ್ತನೆಗಳು, ಹವಾಮಾನದ ಪರಿವರ್ತನೆಗಳು, ರಾಜಕೀಯವಾದ ಪರಿವರ್ತನೆಗಳು, ಜೊತೆಗೆ ಯುದ್ಧ ಮೂಲ ಅಥವಾ ಅನೇಕ ರೀತಿಯ ಈ ಆತನ ವಕ್ರಗತಿಯಲ್ಲಿ ನಡೆದಂಥ ಯುದ್ಧಾದಿಗಳು ಈಗಲೂ ಮುಂದುವರಿಯುವಂತಹ ಸ್ಥಿತಿಯಲ್ಲಿ ಇರ್ತವೆ. ಅನೇಕ ರೀತಿಯ ದಾಳಿಗಳು, ಪ್ರತ್ಯಕ್ಷ ಪರೋಕ್ಷವಾದ ಒಂದು ಬೇರೆ ಬೇರೆ ರೀತಿಯ ದಾಳಿಗಳು ಆಗಿರುವಂಥದ್ದು, ಜೊತೆಗೆ ಭೀಕರವಾದ ಹಲವಾರು ಅವಘಡಗಳು ನಮ್ಮ ರಾಜ್ಯದಲ್ಲೂ ಸಂಭವಿಸಿವೆ, ಹೊರ ರಾಜ್ಯದಲ್ಲೂ ಸಂಭವಿಸಿವೆ, ವಿದೇಶದಲ್ಲೂ ಸಂಭವಿಸುವಂತಹ ಘಟನೆ ಕುಜನ ವಕ್ರಗತಿಯಲ್ಲಿ ಈಗ ವರದಿ ಆಗ್ತಾ ಇರ್ತವೆ. ಕುಜನ ವಕ್ರಗತಿ ಮುಂದುವರೆದಾಗ ಆ ಡಿಸೆಂಬರ್ ತಿಂಗಳಲ್ಲಿರ್ಬೋದು, ಜನವರಿ ತಿಂಗಳು ಇರ್ಬೋದು, ಫೆಬ್ರವರಿ ಆದಿ ಭಾಗದಲ್ಲಿರ್ಬೋದು, ಇಂತಹ ಒಂದು ವಿಶಿಷ್ಟವಾದ ದುರಂತಗಳು ಅಥವಾ ಬೇರೆ ಬೇರೆ ರೀತಿಯ ಅನಾಹುತಗಳು ಇವೆಲ್ಲ ಜರುಗುವಂಥದ್ದು. ಆತನು ಉತ್ಪಾತಕಾರಕ, ಆತನು ಬೇರೆ ಬೇರೆ ರೀತಿಯ ಉತ್ಪಾತಗಳಿಗೆ ಕಾರಕ, ಆತನು ಭೂಕಂಪಾದಿಗಳಿಗೆ, ಜ್ವಾಲಾಮುಖಿಗಳಿಗೆ ಕಾರಕ, ಜೊತೆಗೆ ಬೇರೆ ಬೇರೆ ರೀತಿಯ ಸ್ಫೋಟಗಳು. ಅದೇ ರೀತಿ ಆತನು ಒಂದು ಯುದ್ಧ ಉನ್ಮಾದವುಳ್ಳಂತಹ ಯೋಧನಾಗಿದ್ದಾನೆ. ಮಂಗಳನು ತುಂಬು ಯೌವನದ ಯುದ್ಧ ಉನ್ಮಾದವಿರುವಂಥ ಒಬ್ಬ ಯೋಧನಾಗಿರ್ತಾನೆ. ಆತನು ಕ್ಷತ್ರಿಯ ಗಾತ್ರ ತೇಜಸ್ಸನ್ನು ಹೊಂದಿರ್ತಾನೆ. ಆತನು ಕೆಂಪು ಕಣ್ಣುಗಳನ್ನು ಉಳ್ಳವನಾಗಿರ್ತಾನೆ. ಆತನ ಒಂದು ವಿಶೇಷವಾದ ಆಯುಧ, ಶಸ್ತ್ರಾಸ್ತ್ರ ಇತ್ಯಾದಿಗಳನ್ನು ಪ್ರೀತಿಸುವಂತನು. ಇವೆಲ್ಲ ಮಂಗಳನ ಕುರಿತು ವರ್ಣನೆಗಳಿರ್ತವೆ. ಮಂಗಳನ ಗುಣಲಕ್ಷಣಗಳು, ಆತನ ಕಾರಕತ್ವಗಳು ಇವೆಲ್ಲ ವರ್ಣನೆಗಳಿರ್ತವೆ. ಜೊತೆಗೆ ಆತನು ಒಲಿದಾಗ ಮಂಗಳವು,
ಆತನು ಮುನಿದರೆ ಅಮಂಗಳವೂ ಆಗುತ್ತೆ. ಒಲಿದಾಗ ಖಂಡಿತ ಮಂಗಳನ ಒಲುಮೆ ಇದ್ದರೆ ಖಂಡಿತ ಮಂಗಳಕರವಾದ ಕಾರ್ಯಗಳು ಆಗುತ್ತವೆ. ಜೊತೆಗೆ ವಿವಾಹಾದಿ ಕಾರಣಗಳಿಗೆ ಅನೇಕ ನಾವು ಗಮನಿಸ್ತೇವೆ. ಮಂಗಳ ದೋಷ ಅನ್ನೋದು ಈಗ ಭಾಳಷ್ಟು ಎಲ್ಲರಿಗೂ ಗೊತ್ತಿರುತ್ತೆ. ಮಂಗಳ ದೋಷ, ಕುಜ ದೋಷ, ಅಂಗಾರಕ ದೋಷ ಅಂದರೆ ಅಂಥ ದೋಷಗಳಿದ್ದಾಗ ವಿವಾಹ ಫಿಕ್ಸ್ ಆಗಲಿಕ್ಕೆ ಅಥವಾ ವಿವಾಹದ ಜೀವನಕ್ಕೆ, ವಿವಾಹದ ದಾಂಪತ್ಯ ಸಾಮರಸ್ಯಕ್ಕೆ ಮಂಗಳನು ಅಲ್ಲಿ ಒಂದು ಖಳನಾಯಕನಾಗ್ಬೋದು. ಹಾಗಾಗಿ ಆತನ ಒಂದು ಅಸ್ತಿತ್ವವು ನಮ್ಮ ಒಂದು ವೈವಾಹಿಕ ಜೀವನದಲ್ಲಿದೆ, ವೈಯಕ್ತಿಕ ಜೀವನದಲ್ಲಿದೆ. ಅದೇ ರೀತಿ ಈ ಎಲ್ಲ ರಾಶಿಗಳಿಗೂ ಇರ್ಬೋದು. ಆತನು ಧೈರ್ಯವನ್ನು ಕೊಡುವಂಥದ್ದು, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಆ ಕ್ಷಾತ್ರ ತೇಜಸ್ಸಿನ ಧೈರ್ಯವನ್ನು ತುಂಬುವಂಥ ಕೆಲಸ ಮಂಗಳಿಂದ ಆಗುತ್ತೆ. ಯಾವ ರಾಶಿಯಲ್ಲಿ ಮಂಗಳನ ನೀಚತ್ವ ಇರುತ್ತೆ, ಮಂಗಳನು ಪಾಪ ರಾಶಿ ನಿಮ್ಮ ಜನ್ಮ ಕುಂಡಲಿ ಪಾಪ ಸ್ಥಾನಗಳಲ್ಲಿ ಪಾಪ ಯುತಿಗಳಿಂದ ಅಥವಾ ಶನಿಯಿಂದ ಕೂಡಿನೋ ರಾಹುವಿಂದ ಕೂಡಿನೋ ಇದ್ದಾಗ ಅಂಥವ್ರಿಗೆ ಸ್ವಲ್ಪ ಧೈರ್ಯದ ಕೊರತೆ, ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಆತ್ಮಬಲದ ಕೊರತೆ, ಯಾವುದಕ್ಕೂ ಮುನ್ನುಗ್ಗಿ ಮಾಡುವಂಥ ಒಂದು ಸಾಹಸ ಪ್ರವೃತ್ತಿ ಕಡಿಮೆ ಆಗುತ್ತೆ. ಎಲ್ಲದಕ್ಕೂ ಅಂಜಿಕೆ, ಅಳುಕು, ಭಯ ಎಲ್ಲ ಜಾಸ್ತಿ ಆಗುವಂಥದ್ದು. ಆ ರೀತಿ ಮಂಗಳನು ನಮ್ಮಲ್ಲಿ ಧೈರ್ಯವನ್ನು ಉಂಟು ಮಾಡ್ತಾನೆ. ಆತನು ಸಾಹಸ ಕ್ರಿಯೆಗೂ ತಾಳ್ತಾನೆ. ಜೊತೆಗೆ ಎಲ್ಲ ರೀತಿಯ ಕ್ರೀಡೆ, ಸ್ಪೋರ್ಟ್ಸು ಅಂತ ಹೇಳ್ತೀವಲ್ಲ, ಅನೇಕ ರೀತಿಯ ಕ್ರೀಡೆ, ಸ್ಪೋರ್ಟ್ಸು, ಆಟೋಟ ಸ್ಪರ್ಧೆಗಳು, ದೈಹಿಕವಾದ ಕಸರತ್ತುಗಳು, ಕುಸ್ತಿ, ಜಿಮ್ ಅಂತ ಹೇಳ್ತೀವಿ, ಅಂಥದ್ದೆಲ್ಲ ಈ ಮಂಗಳನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಯಾಕಂದರೆ ಆ ಯುದ್ಧ ಕಲೆಗಳು, ಸಮರ ಕಲೆಗಳು, ಮಾರ್ಷಲ್ ಆರ್ಟ್ ಅಂತ ಹೇಳ್ತೀವಿ, ಅದೆಲ್ಲ ಮಂಗಳನ ಕಾರಕತ್ವಗಳು. ಅದೆಲ್ಲ ಆತನು ತುಂಬ ಯೌವನದ ಉತ್ಸಾಹವುಳ್ಳ, ಕ್ರೀಡಾ ಮನೋಭಾವವುಳ್ಳ, ಜೊತೆಗೆ ತುಂಬ ಒಂದು ತನ್ನಲ್ಲಿ ಸಿಟ್ಟನ್ನು ಅಥವಾ ಕ್ರೋಧವನ್ನು ತುಂಬಿಕೊಂಡಿರುವಂಥ ಒಂದು ಯೋಧನ ಒಂದು ಸ್ಥಿತಿಯಲ್ಲಿರುವಂಥ ಮಂಗಳನು. ಹಾಗಾಗಿ ಈ ಬಾರಿ ಆತನು ಅಲ್ಲಿ ಮಿಥುನದಲ್ಲಿ ಇರುವ ಕಾಲ, ಮಿಥುನದಲ್ಲಿ ವಕ್ರಗತಿಯಲ್ಲಿ ಇದ್ದಾಗ ಅನೇಕ ರೀತಿಯ ವೈರುಧ್ಯ ಪರಿಣಾಮಗಳು ಉತ್ಪನ್ನ ಆಗಿವೆ. ಇನ್ನು ಸಾರ್ವತ್ರಿಕವಾಗಿ ಆತನು ಇಲ್ಲಿ ರುಜುಗತಿಗೆ ಬಂದಾಗ ಕೆಲವೊಂದು ವಿಚಾರಗಳಿಗೆ ಸ್ವಲ್ಪ ಉತ್ತಮವಾದ ಫಲಗಳು ಖಂಡಿತ ಬರ್ತವೆ. ಅಂದರೆ ರಾಜಕೀಯವಾಗಿ ಹಲವಾರು ಒಪ್ಪಂದಗಳು ಆಗುವಂಥದ್ದು, ಕೆಲವೊಂದು ಹಿಂದೆ ಆಗಿದೆ ಅಂತ ಹಾಗೆ ಹೇಳಿದ್ದೇನೆ. ವಕ್ರಗತಿಯಲ್ಲಿ ಬಹಳ ಯುದ್ಧಾದಿಗಳು, ಉನ್ಮಾದಗಳು ಅಥವಾ ಪ್ರಾಕೃತಿಕವಾದ ದುರಂತಗಳೆಲ್ಲ ಆಗಿದ್ದವು. ಅದು ಈಗ ಆತನ ವಕ್ರತ್ಯಾಗದ ಬಳಿಕ ಫೆಬ್ರವರಿ 24ರಿಂದ ಏಪ್ರಿಲ್ 2ರವರೆಗೆ ಆತನು ಮಿಥುನದಲ್ಲೇ ಇರುವಂಥ ರುಜುಗತಿ ಅಂದರೆ ಮುನ್ನಡೆ ಮಾಡುವಂಥ ಒಂದು ಆತನ ಗತಿ ಇರುತ್ತೆ. ಆ ಮುಂದೆ ಹೋಗುವಂಥ ಗತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಈ ಜಗತ್ತಿಗೆ ಉತ್ತಮವಾಗುವಂಥ ಪರಿಣಾಮಗಳು, ರಾಜಕೀಯವಾಗಿ ಉತ್ತಮ ಪರಿಣಾಮಗಳು, ಒಪ್ಪಂದಗಳು ದೇಶಗಳ ಮಧ್ಯೆ ತಾತ್ಕಾಲಿಕವಾದಿ ಯುದ್ಧ ವಿರಾಮಗಳು ಅಲ್ಲಿ ಘೋಷಣೆ ಆಗ್ಬೋದು. ಜೊತೆಗೆ ಹಲವಾರು ಕೌಟುಂಬಿಕ ಜೀವನದಲ್ಲಿ ಈಗ ಸಾಮರಸ್ಯ ಮೂಡುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಕೌಟುಂಬಿಕ, ಇದರಲ್ಲಿ ಆ ರಾಶಿ ಈ ರಾಶಿ ಅಂತ ವ್ಯತ್ಯಾಸ ಇಲ್ಲ. ಇದೆಲ್ಲ ಸಾರ್ವತ್ರಿಕ ಫಲ. ಸಾರ್ವತ್ರಿಕ ಅಂದರೆ ಇದು ಎಲ್ಲರಿಗೂ ಅನ್ವಯ ಆಗಬಹುದು ಅಂತ ಒಂದು ವಿಚಾರ. ಹಾಗಾಗಿ ಅನೇಕ ರೀತಿಯ ಕೌಟುಂಬಿಕ ವಿವಾದಗಳು ಈಗ ಪರಿಹಾರ ಆಗುವಂಥದ್ದು, ಒಮ್ಮತ ಮೂಡುವಂಥದ್ದು. ಇನ್ಯಾರ್ಯಾರು ಬೇರೆ ರೀತಿಯ ಭೂಮಿಗೆ ಸಂಬಂಧಿತವಾದ ಚಟುವಟಿಕೆ, ಉದಾಹರಣೆಗೆ ರಿಯಲ್ ಎಸ್ಟೇಟ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಮನೆ ಕಟ್ಟೋದು, ಮನೆ ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು. ಅದೇ ರೀತಿ ಯಾವುದೇ ರೀತಿಯ ಕೃಷಿ ಚಟುವಟಿಕೆ ಮಾಡೋರು, ತೋಟಗಾರಿಕೆ, ಹೈನುಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ವಾಣಿಜ್ಯವಾದ ಬೆಳೆಗಳನ್ನು ಬೆಳೆಯೋರು ಇರ್ಬೋದು, ಪಶುಪಾಲನೆ ಮಾಡೋರು ಇರ್ಬೋದು. ಎಲ್ಲರಿಗೂ ಈ ಕಾಲದಲ್ಲಿ ಅನೇಕ ರೀತಿಯ ಅಭಿವೃದ್ಧಿಯ ಒಂದು ದ್ಯೋತಕವಾಗಿ ಮಂಗಳನ ಆಶೀರ್ವಾದ ಚೆನ್ನಾಗುತ್ತೆ. ಇನ್ನು ಸಣ್ಣ ಪುಟ್ಟ ವ್ಯಾಪಾರಿಗಳು ಅಥವಾ ಚಿಲ್ಲರೆ ವ್ಯಾಪಾರಿ, ರಿಟೈಲ್ ಅಂತ ಹೇಳ್ತೀವಿ, ಆ ರಿಟೈಲ್ ಬಿಸ್ನೆಸ್ ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಅನೇಕ ರೀತಿಯ ಒಂದು ಈ ಕೈಗಾರಿಕಾ ಉತ್ಪನ್ನಗಳಿಗೆ, ಕೃಷಿ ಉತ್ಪನ್ನಗಳಿಗೆ ಬೆಲೆಗಳು ಈಗ ಚೆನ್ನಾಗಿ ಬರುವಂಥದ್ದು, ಲಾಭ ಬರುವಂಥದ್ದು. ಹಾಗಾಗಿ ಜನಸಾಮಾನ್ಯರಿಗೆ ಈ ಒಂದು ರುಜುಗತಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ, ಸ್ವಲ್ಪ ಒಳ್ಳೆಯದನ್ನು ಕೊಡುತ್ತೆ. ಹಲವಾರು ಬಿಸ್ನೆಸ್ಗಳು ಸ್ವಲ್ಪ ಈಗ ಚೇತರಿಕೆ ಆಗುವಂಥದ್ದು. ಜೊತೆಗೆ ಕೆಲವೊಬ್ಬರ ಸಾಲಗಳನ್ನು ತೀರಿಸಲಿಕ್ಕೆ ಈಗ ಅವಕಾಶ ಆಗಿದೆ. ಯಾಕಂದರೆ ಮಂಗಳನು ಸಾಲವನ್ನು ಮಾಡಲಿಕ್ಕೂ ಕಾರಕ, ಸಾಲವನ್ನು ತೀರಿಸಲಿಕ್ಕೂ ಆತನೇ ಬೇಕಾಗುತ್ತೆ. ಯಾಕಂದರೆ ಆತನು ಋಣಕರ್ತನೂ ಹೌದು, ಋಣಹರ್ತನೂ ಹೌದು. ಹಾಗಾಗಿ ಆ ಒಂದು ಮಂಗಳನ ಋಣ ಪರಿಹಾರ ಸ್ತೋತ್ರ ಅನ್ನೋದೇ ಇರುತ್ತೆ. ಆ ಋಣ ಪರಿಹಾರ ಸ್ತೋತ್ರ ಅಂತ ಆತನು ಅಷ್ಟೊಂದು ಆ ಋಣಗಳಿಗೆ ಕಾರಕನಾಗಿರ್ತಾನೆ. ಆತನು ನಮ್ಮ ಒಂದು ಜಾತಕದಲ್ಲಿ ಕೆಟ್ಟ ಸ್ಥಾನದಲ್ಲಿದ್ದಾಗ ಆತನು ನಮಗೆ ಕೆಲವೊಂದು ದಶಾಭುಕ್ತಿಗಳಲ್ಲಿ ಮಂಗಳನು ಕ್ರೂರವಾಗಿದ್ದಾಗ ಆವಾಗ ಮಾಡಿದಂಥ ಸಾಲವನ್ನು ತೀರಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅಥವಾ ಕೆಲವೊಂದು ಸಾಲವನ್ನು ತೀರಿಸಿದ್ರು ಮತ್ತೆ ಹೊಸ ಸಾಲವನ್ನು ಮಾಡಬೇಕಾದ ಪ್ರಮೇಯ ಎಲ್ಲ ಬರುತ್ತೆ. ಹಾಗಾಗಿ ಅಂಥದ್ದನ್ನು ಋಣಕರ್ತನು ಋಣಹರ್ತನಾಗಿರೋ ಹಲವಾರು ಜನರ ಋಣ ಪರಿಹಾರ ಸಹ ಈಗ ಆಗುತ್ತೆ, ಸಾಲಗಳನ್ನು ತೀರಿಸುವಂಥ ಅವಕಾಶ ಆಗುವಂಥದ್ದು. ಹಾಗಾಗಿ ಈ ಆತನ ರುಜುಗತಿ ಈಗ ಮಿಥುನದಲ್ಲಿ ಬಂದಾಗ ಸ್ವಲ್ಪ ಉತ್ತಮವಾದ ಪ್ರಯೋಜನಗಳು ಆಗಲಿವೆ. ಜನರಲ್ಲಿ ಸಾಮರಸ್ಯ ಬಿಡುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು, ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು. ಇದೇ ರೀತಿ ಈ ಕೌಟುಂಬಿಕವಾದ ಹಲವಾರು ವಿವಾದಗಳು ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಒಂದು ಶಾಂತಿ ಸಂಧಾನದ ಮೂಲಕ ಪರಿಹಾರವಾಗಿ ಅಲ್ಲಿ ಆ ಒಂದು ಸನ್ಮತಿ ಮೂಡುವಂಥ ಘಟನೆಗಳು ಮಂಗಳನಿಂದ ಆಗಬಹುದಾದ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಿಥುನ ಗೋಚಾರವು ಸ್ವಲ್ಪ ಮಟ್ಟಿಗೆ ಭೂಮಿಯಲ್ಲಿ ಚೇತರಿಕೆಯನ್ನು ಜನವಾಸಿಗಳಿಗೆ ಜನಸಾಮಾನ್ಯರಿಗೆ ಉತ್ತಮವಾದ ಒಂದು ಜೈವಿಕವಾದ ಉತ್ತಮ ಸಂದೇಶಗಳನ್ನು ಕೊಡುವಂಥದ್ದಿರುತ್ತೆ. ಜೊತೆಗೆ ದೇಶಗಳ ಮೇಲೆ ಇದ್ದಂತಹ ಒಂದು ವೈಮನಸ್ಯಗಳು ಸ್ವಲ್ಪ ತಾತ್ಕಾಲಿಕವಾಗಿ ನಿವಾರಣೆ ಆಗುವಂಥ ಅವಕಾಶಗಳು ಬರ್ತವೆ. ಇನ್ನು ಹಲವಾರು ಯುವಜನಕ್ಕೆ ಈಗ ಉದ್ಯೋಗ ಅವಕಾಶ ಸಿಗುತ್ತೆ. ಈ ಕಾಲದಲ್ಲಿ ಯುವ ಜನಾಂಗಕ್ಕೆ ಅವರ ಒಂದು ಏನೇನು ಜಾಬ್ಗಾಗಿ ಹುಡುಕ್ತಾ ಅಂತ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಅದು IT BT ಇರ್ಬೋದು, ಇಂಡಸ್ಟ್ರಿ, ಕೈಗಾರಿಕೆ ಅಥವಾ ಮ್ಯಾನುಫ್ಯಾಕ್ಚರಿಂಗು, ಮಾರ್ಕೆಟಿಂಗು, ಸೇಲ್ಸು, ಪ್ರಮೋಷನ್ ಯಾವುದಿರ್ಬೋದು,
ಎಲ್ಲ ಕ್ಷೇತ್ರದಲ್ಲಿ ಸ್ವಲ್ಪ ಉದ್ಯೋಗಾವಕಾಶ ಈಗ ಸ್ವಲ್ಪ ಇವಾಗ ಚಿಗುರುತ್ತೆ, ಸ್ವಲ್ಪ ಹೊಸ ಉದ್ಯೋಗಾವಕಾಶಗಳು ಸಿಗುವಂಥದ್ದು, ಅಥವಾ ಹಿಂದೆ ಉದ್ಯೋಗ ಕಳೆದುಕೊಂಡವರಿಗೆ ಈಗ ಮತ್ತೆ ಆ ಉದ್ಯೋಗ ಮರಳಿ ಸಿಗುವಂಥದ್ದು, ಅಥವಾ ಬೇರೆ ಉದ್ಯೋಗ ಉತ್ತಮವಾದಂಥ ಉದ್ಯೋಗಗಳು ಸಿಗುವಂಥದ್ದು. ಇನ್ನು ಭೂಮಿ, ವಾಹನ, ಮನೆ ನಿರ್ಮಾಣ ಮುಂತಾದ ಕ್ಷೇತ್ರಗಳಲ್ಲಿ ಸ್ವಲ್ಪ ಚೇತರಿಕೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಈಗ ತುಂಬ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದು ಮಿಥುನ ರಾಶಿಯಲ್ಲಿರುತ್ತೆ. ಇನ್ನು ಈ ಕಾಲದಲ್ಲಿ ಒಂದು ಸಣ್ಣ ಪುಟ್ಟ ಕೆಲವು ಅಹಿತಕರವಾದ ಘಟನೆಗಳು ಕೆಲವೊಮ್ಮೆ ಜರಗಬಹುದು. ಯುವ ಜನಾಂಗದಿಂದ ಆಗುವಂಥ ಕೆಲವು ದಂಗೆಗಳು, ಯುವ ಜನಾಂಗದ ಕೆಲವು ಇದರಿಂದ ಕ್ರಾಂತಿಗಳು, ಕೆಲವೊಂದು ದೇಶಗಳಲ್ಲಿ ಅಥವಾ ಯುವ ಜನಾಂಗಗಳು ಸಿಟ್ಟಿಗೇಳಿ ಅಲ್ಲಿನ ಸರ್ಕಾರದ ವಿರುದ್ಧ ಅಥವಾ ಆಡಳಿತ ವಿರುದ್ಧ ಏನೋ ಪ್ರತಿಭಟನೆ ಮಾಡುವಂಥದ್ದು, ಕೆಲವೊಂದು ದೇಶಗಳಲ್ಲಿ ಸಣ್ಣ ಹಿಂಸಾಚಾರಗಳು ಅಥವಾ ಪ್ರತಿಭಟನೆಗಳು ಅವ್ಯಕ್ತವಾಗಿ ಆಗುವಂಥದ್ದು ಕೆಲವೊಂದು ದೇಶಗಳಲ್ಲಿ ಕಂಡುಬರುತ್ತೆ. ಇನ್ನು ಕೆಲವೊಬ್ಬರು ಆಳುವವರು ಮತ್ತು ಧನಿಕರ ಮೇಲೆ ಬೇರೆ ಬೇರೆ ರೀತಿಯ ಯುವ ಸಂಘಟನೆಗಳಿಂದ ಈ ಹಠಾತ್ತಾಗಿ ದಾಳಿಯಾಗುವುದಾಗಲಿ, ಅವರ ಮೇಲೆ ಹತ್ಯೆಗಳು ಆಗುವಂಥ ಘಟನೆಗಳು ಕೆಲವೊಂದು ದೇಶಗಳಲ್ಲಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅದರ ಹೊರತು ಸಾಮಾನ್ಯವಾಗಿ ಹೆಚ್ಚಿನ ಉತ್ತಮ ಫಲಗಳನ್ನು ಈ ಸಾರ್ವತ್ರಿಕವಾಗಿ ಕುಜನ ವಕ್ರತ್ಯಾಗದ ಬಳಿಕ ಮಿಥುನ ರಾಶಿಯಲ್ಲಿ ಇರುವಂಥ ಅವಧಿ ಫೆಬ್ರವರಿ 24ರಿಂದ ಏಪ್ರಿಲ್ 2ರವರೆಗಿನ 37 ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು ಈ ವರ್ಷದ ಯುಗಾದಿಯ ಆರಂಭ ಅಲ್ಲಿ ಮಾರ್ಚ್ 30ಕ್ಕೆ ಆಗುವಂಥದ್ದು ವಿಶ್ವಾವಸು ಸಂವತ್ಸರದ ಯುಗಾದಿ. ಆ ಯುಗಾದಿಯ ಕಾಲದಲ್ಲೂ ಆತನು ಮಿಥುನದಲ್ಲೇ ಇರ್ತಾನೆ. ಆ ಯುಗಾದಿಯ ಬಳಿಕ ಮತ್ತೆ ಆತನು ಏಪ್ರಿಲ್ 2ರ ಬಳಿಕ ಆತನ ಒಂದು ರಾಶಿ ಪರಿವರ್ತನೆ ಮಾಡಿ ಮತ್ತೆ ಆತನು ಕಟಕಕ್ಕೆ ಬರ್ತಾನೆ, ಮತ್ತೆ ತನ್ನ ನೀಚ ಸ್ಥಾನಕ್ಕೆ ಬರ್ತಾನೆ. ಅದರ ಫಲ ಪ್ರತ್ಯೇಕ ಇರುತ್ತೆ. ಆದರೆ ಯುಗಾದಿಯ ಫಲದಲ್ಲಿ ಯುಗಾದಿ ಕಾಲದಲ್ಲಿ ಆತನು ಅಲ್ಲಿ ವಿಶೇಷವಾಗಿ ಮಿಥುನದಲ್ಲೇ ಇರುವಂಥ ಕಾಲ, ಅದು ಸ್ವಲ್ಪ ಮಟ್ಟಿಗೆ ಉತ್ತಮವಾದ ಫಲಿತಾಂಶವನ್ನು ಯುಗಾದಿ ಫಲಕ್ಕೂ ಸ್ವಲ್ಪ ಸಹಾಯಕವಾಗಿ ಬರಬಹುದಾಗಿದೆ. ಹಾಗಾಗಿ ಈ ಒಂದು 37 ದಿನಗಳ ಅವಧಿ ಸಾರ್ವತ್ರಿಕ ಫಲದಲ್ಲಿ ಸ್ವಲ್ಪ ಉತ್ತಮವಾಗಿ ಬಂದಿದೆ. ಈ ಸಾರ್ವತ್ರಿಕ ಫಲದ ಬಳಿಕ ಈಗ ರಾಶಿಗಳ ಮೇಲೆ ಮಂಗಳನ ಪ್ರಭಾವ ಹೇಗೆ ಇರೋದನ್ನು ಗಮನಿಸಿದರೆ, ಆಗಲೇ ಹೇಳಿದಂತೆ ಮಂಗಳನು 3 ರಾಶಿಗೆ ಅತ್ಯುತ್ತಮ ಫಲವನ್ನು, 3 ರಾಶಿಗೆ ಅಥವಾ 4 ರಾಶಿಗೆ ಸ್ವಲ್ಪ ಮಿಶ್ರ ಫಲವನ್ನು, ಮತ್ತು ಉಳಿದ ಒಂದು 5 ರಾಶಿಗೆ ಸ್ವಲ್ಪ ಸಂಕಷ್ಟ ಫಲವನ್ನು ಕೊಡಬಲ್ಲವನಾಗಿದ್ದಾನೆ ಅಂತೇಳಿ. ಹಾಗಾಗಿ ಆ ಒಂದೊಂದಾಗಿ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಇದನ್ನು ಗಮನಿಸೋಣ. ಮೊದಲು ಮೇಷರಾಶಿಗೆ ಈ ಬಾರಿ ಮಂಗಳನು, ನಿಮ್ಮ ರಾಶಿಯಾಧಿಪತಿ ಆಗಿರುವಂಥ ಮಂಗಳನು ಈ ಬಾರಿ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಕೊಡಲಿದ್ದಾನೆ. ಇಷ್ಟು ದಿನ ವಕ್ರಗತಿಯಲ್ಲಿ ಇದ್ದ ಮಂಗಳನಿಂದ ನಿಮಗೆ ಅಷ್ಟೊಂದು ಲಾಭಗಳು ಆಗಿರಲಿಲ್ಲ, ಅಥವಾ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆಗಳು, ಕಷ್ಟಗಳು ಆಗಿರ್ಬೋದು. ಆದರೆ ಈಗ ಬರುವಂಥ ಈ ಅವಧಿಯಲ್ಲಿ ಆತನಿಂದ ನಿಮಗೆ ವಿಶೇಷವಾದ ವರಪ್ರದಾನಗಳು ಸಿಗ್ತಾ ಇರ್ತವೆ. ಅಲ್ಲದೆ ಇದೇ ಕಾಲದಲ್ಲಿ ನಿಮಗೆ ಇತರ ಗ್ರಹಗಳ ಬೆಂಬಲಗಳು ಚೆನ್ನಾಗಿರುವ ಕಾರಣ ಈ ಮೇಷರಾಶಿಯವರ ಹಲವಾರು ದೀರ್ಘಕಾಲದ ಸಮಸ್ಯೆಗಳು ಈಗ ಪರಿಹಾರ ಆಗುತ್ತೆ. ಭೂಮಿಯ ವ್ಯವಹಾರ ಇರ್ಬೋದು, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಕಾರ್ಯ ಇರ್ಬೋದು, ಕೋರ್ಟು ಕಚೇರಿ ಸಂಬಂಧಿತ ವಾದ ವಿವಾದಗಳಿರ್ಬೋದು, ಅಥವಾ ಈ ಆಸ್ತಿಗಾಗಿ ವಿವಾದ ಏರ್ಪಟ್ಟಂಥ ಸಹೋದರಿಯರ ಮಧ್ಯೆ ಅಥವಾ ಕುಟುಂಬದ ಸದಸ್ಯರ ಮಧ್ಯೆ ಪಿತೃರಾಜ್ಯದ ಸ್ವತ್ತಿನ ವಿವಾದಗಳ ಬಗ್ಗೆ ಅವೆಲ್ಲವೂ ಈಗ ಒಂದು ಹಂತದಲ್ಲಿ ಪರಿಹಾರ ಆಗುವಂಥದ್ದು ಅಥವಾ ಮಾತುಕತೆ ಮೂಲಕ ಬಗೆಹರಿಯುವಂಥದ್ದೆಲ್ಲ ಸೂಚನೆಗಳಿರ್ತವೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ದಾಖಲೆ ಪತ್ರ ಇನ್ನಿತರ ವಿಚಾರಕ್ಕೆ ನೀವು ಓಡಾಡ್ತಿದ್ರೆ ಅವೆಲ್ಲವೂ ಈಗ ನಿಮಗೆ ಚೆನ್ನಾಗಿ ಸಲೀಸಾಗಿ ಕೈಗೆ ಸಿಗುವಂಥದ್ದು. ಜೊತೆಗೆ ರಾಜಕೀಯ ಮೂಲ, ಸರ್ಕಾರದ ಮೂಲದಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಬೇಗ ಆಗಲಿವೆ. ಭೂಮಿಯ ವ್ಯವಹಾರ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಯಂತ್ರಾದಿಗಳನ್ನು ಕೊಳ್ಳುವಂಥದ್ದು, ಅಥವಾ ಭೂಮಿಯ ಅಭಿವೃದ್ಧಿ, ಲ್ಯಾಂಡ್ ಡೆವಲಪ್ಮೆಂಟ್ ಅಂಥದ್ದೆಲ್ಲ ಮಾಡಲಿಕ್ಕೆ, ಈ ರೀತಿ ಹಲವಾರು ವಿಚಾರಗಳಲ್ಲಿ ಮೇಷರಾಶಿಯವರಿಗೆ ಉತ್ತಮ ಫಲ ಬರುತ್ತೆ. ಯುವ ವರ್ಗದವರಿಗೆ, ಜಾಬ್ ಹುಡುಕೋರಿಗೆ ಜಾಬ್ ಸಿಗೋದಾಗಲಿ, ಈಗಾಗಲೇ ಇರುವಂಥ ಜಾಬ್ನವರಿಗೆ ಅತ್ಯುತ್ತಮ ಬೇರೆ ಜಾಬ್ ಸಿಗೋದಾಗಲಿ, ಅಥವಾ ವಿದೇಶದ ಉದ್ಯೋಗ, ವಿದೇಶದ ವಿದ್ಯೆ, ವಿದೇಶದ ಮೂಲದ ಏನಾದರೂ ಪ್ರವಾಸ ಇತ್ಯಾದಿಗಳಿಗೆ ಪ್ರಯತ್ನ ಪಡೋರಿಗೆ ಈ ಕಾಲದಲ್ಲಿ ಅವೆಲ್ಲ ಸಲೀಸಾಗಿ ಆಗುವಂಥದ್ದು. ಅದೇ ರೀತಿ ಇಂಡಸ್ಟ್ರಿ, ಕೈಗಾರಿಕೆ ಉದ್ಯಮ ನಡೆಸುವವರೆಗೂ ಅವರವರ ಉದ್ಯಮದಲ್ಲಿ, ಇಂಡಸ್ಟ್ರಿ, ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭ, ಆದಾಯ, ಹೊಸ ಒಪ್ಪಂದಗಳು, ಹೊಸ ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು, ಅದು ಯಾವುದೇ ರೀತಿಯ ನಿಮ್ಮ ಪ್ರಾಡಕ್ಟ್ಗಳಿಗೆ ಅತ್ಯುತ್ತಮವಾದ ಬೆಲೆ, ಮೌಲ್ಯವರ್ಧನೆ ಆಗುವಂಥದ್ದು. ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲ ಈ ಕಾಲದಲ್ಲಿ ಮೇಷರಾಶಿಯಲ್ಲಿ ಸಿಗುತ್ತೆ. ಇದೆಲ್ಲ ಅಪರೂಪಕ್ಕೆ ಸಿಗುವಂಥ ಘಟನೆಗಳು. ಯಾಕಂದರೆ ಮಂಗಳನು ವರ್ಷದಲ್ಲಿ 1 ಅಥವಾ 2 ಬಾರಿ ಕನಿಷ್ಠ ಅಷ್ಟೇ ಉತ್ತಮ ಫಲವನ್ನು ಕೊಡಬಲ್ಲನಾಗಿದ್ದಾನೆ. ಪದೇ ಮಂಗಳನಿಂದ ಉತ್ತಮ ಫಲ ಸಿಗೋದಿಲ್ಲ. ಆಗಲೇ ಹೇಳಿದಂತೆ ಒಂದು ಗೋಚಾರದಲ್ಲಿ ಕೇವಲ 3 ರಾಶಿಗೆ ಉತ್ತಮ ಫಲ ಅಂತ. ಆ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ. ಜೊತೆಗೆ ಇನ್ನೊಂದು ವೈಶಿಷ್ಟ್ಯ ಏನಂದರೆ, ಈ ಮೇಷರಾಶಿಯವರಿಗೆ ಮಾರ್ಚ್ ಅಂತ್ಯದವರೆಗೆ ಮಾತ್ರ ಅಲ್ಲಿ ಶನಿ ನಿಮಗೆ ಲಾಭದಲ್ಲಿ ಇರುವಂಥದ್ದು. ಆ ಬಳಿಕ ನಿಮಗೆ ಸಾಡೆ ಆರಂಭ ಆಗುತ್ತೆ ಅನ್ನೋದು ಸೂಚನೆ ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಇದೇ ಕಾಲದಲ್ಲಿ ನಿಮಗೆ ಅಲ್ಲಿ ಶನಿಯು ಪೂರಕವಾಗಿರ್ತಾನೆ, ಮಂಗಳನೂ ಪೂರಕವಾಗಿದ್ದಾನೆ. ಅಂದರೆ ಅದರ ಅರ್ಥ ನೀವು ಈ ಕಾಲವನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಬೋದು. ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ, ಸುವರ್ಣಾವಕಾಶ ಅಂತ ಹೇಳ್ತೀವಲ್ಲ, ಅಂಥ ಸುವರ್ಣಾವಕಾಶ ನಿಮಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬರುತ್ತೆ. ಫೆಬ್ರವರಿ 24ರಿಂದ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನೇ ನಿಮಗೆ ಈಗ ತೃತೀಯದಲ್ಲಿ ವಿಶೇಷವಾದ ಶುಭಫಲವನ್ನು ಕೊಟ್ಟಿದ್ದಾನೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳಿದ್ದರೆ, ಪ್ರಮುಖವಾದ ಯೋಜನೆಗಳಿದ್ದರೆ ಅದನ್ನು ಈಗಲೇ ಮಾಡಿ ಮುಗಿಸುವಂಥದ್ದು ಒಳ್ಳೆಯದು. ಮಾರ್ಚ್ ಅಂತ್ಯದಿಂದ ನಿಮಗೆ ಅಲ್ಲಿ ಸಾಡೆಸಾತಿಯ ಪ್ರಾರಂಭ ಆಗುತ್ತೆ. ಆವಾಗ ಮಂಗಳನ ಅನುಕೂಲತೆ ಇದ್ದರೂ ಅದು ಈಗಿನಷ್ಟು ಉತ್ತಮ ಪರಿಣಾಮ ನಿಮಗೆ ಕೊಡಲಿಕ್ಕಿಲ್ಲ. ಹಾಗಾಗಿ ಏಪ್ರಿಲ್ 2ರವರೆಗೆ ಮಂಗಳ ನಿಮಗೆ ಪೂರಕವಾಗಿದ್ದಾನೆ. ಆದರೆ ಅಲ್ಲಿ ಮಾರ್ಚ್ 30ಕ್ಕೆ ನಿಮಗೆ ಅಲ್ಲಿ ಸಾಡೆಸಾತಿ ಆರಂಭ ಆಗುವಂಥದ್ದು. ಹಾಗಾಗಿ ಅದಕ್ಕೆ ಆ ಒಂದು ಕಾಲವನ್ನು ಗಮನಿಸಿಕೊಂಡು ನೀವು ಸಾಕಷ್ಟು ನಿಮ್ಮ ಏನಾದರೂ ಯೋಜನೆಗಳಿದ್ದರೆ, ಪರಿಶ್ರಮದ ಒಂದು ಯಾವುದಾದ್ರೂ ನಿಮ್ಮ ಸಾಧನೆ ಮಾಡೋದು ಗುರಿ ಇದ್ದರೆ ಅದನ್ನೀಗ ತಲುಪಲಿಕ್ಕೆ ನೀವು ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಯಶಸ್ಸಾಗುತ್ತೆ. ಈ ಕುಜನ ಗೋಚಾರದಲ್ಲಿ
ನಿಮಗೆ ವಿಶೇಷವಾಗಿ ಅತ್ಯುತ್ತಮ ಫಲ ಈ 37 ದಿನಗಳಲ್ಲಿ ಖಂಡಿತ ಕಂಡುಬರಲಿದೆ. ಮೇಷರಾಶಿಯವರಿಗೆ ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಕುಜನಿಗೆ ಸಂಬಂಧಪಟ್ಟ ಸ್ತುತಿ ಸ್ತೋತ್ರ ಪರಿಹಾರಾದಿತ್ಯಗಳನ್ನು ಮಾಡ್ಬೋದಾಗಿದೆ. ಮುಂದೆ ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ದ್ವಿತೀಯ ಅಥವಾ 2ನೇ ಸ್ಥಾನ, 2ನೇ ಮನೆಯಲ್ಲಿ ಇರುವಂತಹ ಮಂಗಳನು ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲವನ್ನು ಕೊಡಬಲ್ಲನಾಗಿದ್ದಾನೆ. ಅಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ಕೆಲವೊಮ್ಮೆ ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟು ವಿವಾದಗಳು ಏರ್ಪಡುವಂಥದ್ದು, ಅಥವಾ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಜೊತೆಗೆ ನಿಮ್ಮ ಒಂದು ವಿಚಾರದಲ್ಲಿ ಏನಾದರೂ ಸಣ್ಣ ಪುಟ್ಟ ವಿವಾದಗಳು ಕಾಂಟ್ರವರ್ಸಿಗಳು ಆಗುವಂಥದ್ದು, ಜೊತೆಗೆ ಮಿತ್ರರು ಮತ್ತು ಬಂಧುಗಳ ಜೊತೆಗೆ ಏನಾದರೂ ವಿವಾದಗಳು ಅಥವಾ ಸೋದರರ ಮಧ್ಯೆ ಮಾತಿನ ವಿವಾದಗಳು ಬರುವಂಥದ್ದು. ಹಾಗಾಗಿ ಅನಿರೀಕ್ಷಿತ ಖರ್ಚುಗಳು ಬರುತ್ತವೆ, ಅನಿರೀಕ್ಷಿತವಾಗಿ ಹಣ ನಷ್ಟವೂ ಆಗ್ಬೋದಾಗಿದೆ. ಹಾಗಾಗಿ ಹಣದ ವಿಚಾರ ಮತ್ತು ಬಾಂಧವ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬಾಂಧವ್ಯ ಅಂದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಗಳಿರ್ಬೋದು, ಮಿತ್ರರು ಬಂಧುಗಳಿರ್ಬೋದು, ಅವ್ರ ಜೊತೆಗೆ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ, ಜೊತೆಗೆ ಹಣಕಾಸಿನ ಬಗ್ಗೆ ಪ್ಲ್ಯಾನಿಂಗ್ ಮಾಡುವಾಗ ಹಣಕಾಸಿನ ಪ್ಲ್ಯಾನಿಂಗನ್ನು ಸರಿಯಾಗಿ ಮಾಡ್ಕೋಬೇಕು. ಕೆಲವೊಮ್ಮೆ ನಿಮ್ಮದೇ ತಪ್ಪಿನಿಂದ ಅಲ್ಲಿ ಯಾವುದಾದ್ರೂ ನೀವು ವಿವಾದಕ್ಕೆ ಸಿಲುಕೊಳ್ಳೋದಾಗಲಿ, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂತಾಗಲಿ ಜರುಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಜೊತೆಗೆ ನಕಾರಾತ್ಮಕ ಭಾವನೆ, ಸಿಟ್ಟು ಇವೆಲ್ಲ ಸ್ವಲ್ಪ ಮಂಗಳನ ಅಡ್ಡ ಪರಿಣಾಮದ ಧನದಲ್ಲಿ ಇರುವ ಕಾರಣ ಅಂಥ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಆಗ್ಬೋದಾಗಿದೆ. ಇನ್ನು ಯಾವುದೇ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇವೆಲ್ಲ ಪ್ರಯತ್ನ ಪಟ್ಟರೆ ಅದಕ್ಕೆ ಪದೇ ಪದೇ ಓಡಾಡುವಂಥ ಪ್ರಮೇಯಗಳು ಬರ್ಬೋದು. ಅಂದರೆ ತಕ್ಷಣವಾಗಿ ಕೆಲಸಗಳು ಆಗದಿರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಹಣದ ವಿಚಾರ, ಮಾತು ನಡವಳಿಕೆ ವಿಚಾರ, ಜೊತೆಗೆ ನಿಮ್ಮ ಬಾಂಧವ್ಯ ರಿಲೇಷನ್ಶಿಪ್ಗಳನ್ನು ಅದನ್ನು ಸರಿಯಾಗಿ ಸ್ವಲ್ಪ ಇಟ್ಕೊಳ್ಳಿಕ್ಕೆ ನೋಡಿ. ಯಾವುದೇ ರೀತಿಯ ವಿವಾದಕ್ಕೆ, ಕಾಂಟ್ರವರ್ಸಿಗೆ ಅಥವಾ ಯಾವುದೇ ರೀತಿಯ ನಿಮಗೆ ಇಷ್ಟ ಇಲ್ಲದಂಥ ವ್ಯಕ್ತಿಗಳ ಜೊತೆಗೆ ಸಂವಹನ ಮಾಡಲಿಕ್ಕೆ ಸ್ವಲ್ಪವನ್ನು ನೀವು ಗಮನಿಸ್ಕೊಳ್ಬೇಕು. ಜೊತೆಗೆ ಈ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ವಿವಾದಾತ್ಮಕ ಪೋಸ್ಟ್ ಹಾಕೋದಾಗಲಿ, ವಿವಾದಾತ್ಮಕ ಪೋಸ್ಟ್ಗಳನ್ನ ಶೇರ್, ಲೈಕ್ ಅಥವಾ ಇನ್ನಿತರ ಮಾಡಿದಾಗಲಿ ಅದರಿಂದ ನಿಮಗೆ ಮತ್ತಷ್ಟು ತೊಂದರೆಗಳು ಆಗ್ಬೋದು. ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಸರ್ಕಾರದ ಯಾವುದೇ ರೀತಿಯ ವಿವಾದಗಳು, ಸರ್ಕಾರಿ ಸಂಬಂಧಪಟ್ಟ ಯಾವುದೇ ರೀತಿಯ ವಿಚಾರಗಳಲ್ಲಿ ಅಥವಾ ಕಾನೂನನ್ನು ವಿರೋಧಿಸುವಂಥ ಯಾವುದೇ ಕೆಲಸಗಳಿಗೆ ಕೈ ಹಾಕುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ವೃಷಭ ರಾಶಿಯವರಿಗೆ ಸ್ವಲ್ಪ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿರೋ ಕಾರಣ ನೀವು ಇಂಥ ಒಂದು ಮುನ್ನೆಚ್ಚರಿಕೆಯನ್ನು ಈ 37 ದಿನಗಳ ಕಾಲ ಸ್ವಲ್ಪ ವಹಿಸಬೇಕಾಗತ್ತೆ. ಅದರ ಹೊರತು ನಿಮಗೆ ಹೆಚ್ಚೇನು ಅಡೆತಡೆಗಳು ಅಥವಾ ಹೆಚ್ಚೇನು ಕಂಟಕ ತೊಂದರೆಗಳು ಆ ಥರ ಏನಿಲ್ಲ. ಸಣ್ಣ ಪುಟ್ಟ ಏರುಪೇರುಗಳು ಕೆಲವೊಂದು ವಿಚಾರದಲ್ಲಿ ಬರ್ಬೋದಾಗಿದೆ. ನೀವು ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಬೋದಾಗಿದೆ ವೃಷಭದವರು. ಮುಂದೆ ಮಿಥುನ ರಾಶಿಗೆ ಈ ಬಾರಿ ನಿಮ್ಮ ರಾಶಿಯಲ್ಲೇ ಈಗ ಕುಜನು ಇದ್ದಾನೆ. ಹಿಂದೆ ವಕ್ರವಾಗಿದ್ದ, ಈಗ ವಕ್ರಗತಿಯನ್ನು ತ್ಯಾಗ ಮಾಡಿ ಆತನಿಗೆ ರುಜುಗತಿಯಲ್ಲಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿ ನಿಮಗೆ ಇದರಿಂದ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತದೆ. ಜನ್ಮದಲ್ಲಿ ಬಂದಂಥ ಮಂಗಳನು ಸ್ವಲ್ಪ ಕ್ರೂರವಾದ ಫಲವನ್ನು ಕೊಡ್ತಾನೆ. ಮಂಗಳ ಆಗಲಿ, ಶನಿ ಆಗಲಿ, ರಾಹು ಆಗಲಿ ಅಥವಾ ಸೂರ್ಯ ಆಗಲಿ, ಯಾವಾಗ ಅವರು ನಮ್ಮ ಜನ್ಮರಾಶಿಯಲ್ಲೇ ಬರ್ತಾರೋ ಆವಾಗ ನಮಗೆ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುವಂಥದ್ದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಅದು ಸ್ವಲ್ಪ ಹೆಜ್ಜೆ ಹೇಳುವಂಥದ್ದು. ಬಿ ಪಿ ಇದ್ದವರಿಗೆ ಬಿ ಪಿ ಹೆಚ್ಚಾಗ್ಬೋದು, ಶುಗರ್ ಇದ್ದವರಿಗೆ ಶುಗರ್ ಹೆಚ್ಚಾಗ್ಬೋದು, ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಅದರಿಂದ ನಿಮಗೆ ತೊಂದರೆಗಳು ಬರ್ಬೋದು, ಜಾಯಿಂಟ್ ಪೈನು, ಆರ್ಥರೈಟಿಸ್ ಅದು ಇನ್ನಿತರ ಯಾವುದೇ ಅಲರ್ಜಿನ ಸಮಸ್ಯೆ ಇದ್ದವರಿಗೆ ಅವೆಲ್ಲವೂ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳಾಗ್ಬೋದು. ಅಥವಾ ಆರೋಗ್ಯವಂತರಿಗೂ ಹಾಗೆ ಕೆಲವೊಮ್ಮೆ ಈ ಸಣ್ಣ ಪುಟ್ಟ ಆಸಿಡಿಟಿನೋ ಅಥವಾ ಹೊಟ್ಟೆಯಲ್ಲಿ ಏನಾದರೂ ಅಜೀರ್ಣ ಸಮಸ್ಯೆನೋ, ಹೀಟ್ ಅಥವಾ ಉಷ್ಣತೆಯ ಹೆಚ್ಚಳದಿಂದ ಆಗುವಂಥ ತೊಂದರೆಗಳು, ಸ್ಕಿನ್ ರ್ಯಾಷಸ್ಗಳು ಆಗುವಂಥದ್ದು ಅಥವಾ ತಲೆ ಸುತ್ತು ಬರುವಂಥದ್ದು ಇತ್ಯಾದಿಗಳೆಲ್ಲ ಸ್ವಲ್ಪ ಲಕ್ಷಣವಾಗಿ ಕೆಲವೊಬ್ಬರಿಗೆ ಆಗ್ಬೋದಾಗಿದೆ. ಹಾಗಾಗಿ ಇಂಥ ಒಂದು ವಿಚಾರದಲ್ಲಿ ಆರೋಗ್ಯದ ಬಗ್ಗೆ ಪ್ರಥಮವಾದ ಕಾಳಜಿ ಖಂಡಿತ ಬೇಕಾಗುತ್ತೆ. ಇದು ತನುವಿನ ವಿಚಾರ ಆಯಿತು. ಇನ್ನು ಮನಸ್ಸಿನ ಮೇಲೆ ಮಂಗಳನ ಅಡ್ಡ ಪರಿಣಾಮ ಖಂಡಿತ ಆಗುತ್ತೆ. ಮನಸ್ಸಿನಲ್ಲಿ ನಿಮಗೆ ಈಗ ಚಿಂತೆ ಅಥವಾ ಕ್ರೋಧ, ಸಿಟ್ಟು, ಆತಂಕ ಹೆಚ್ಚಾಗುತ್ತೆ. ಮನಸ್ಸಿನ ಆವೇಗ ಅಂದರೆ ಟೆನ್ಷನ್, ಸ್ಟ್ರೆಸ್ ಹೆಚ್ಚಾಗುತ್ತೆ. ಅದರ ಜೊತೆಗೆ ಆ ಟೆನ್ಷನ್, ಸ್ಟ್ರೆಸ್ ಯಾವಾಗ ಹೆಚ್ಚಾಗುತ್ತೋ ಅದರ ಜೊತೆಗೆ ಸಹಜವಾಗಿ ಸಿಟ್ಟು ಅಥವಾ ಆ್ಯಂಗರ್ ಅದು ಸಹ ಹೆಚ್ಚಾಗುತ್ತೆ. ಹಾಗಾಗಿ ಕ್ರೋಧವನ್ನು, ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕು. ತಾಳ್ಮೆ ತುಂಬ ಬೇಕಾಗುತ್ತೆ. ಪ್ರತಿಯೊಬ್ಬರ ಜೊತೆಗೆ ಕಲಹ ಆಡುವಂಥ ನಮಗೆ ಮೂಡು ಬರುತ್ತೆ. ಅಂದರೆ ಮನೆಯ ಸದಸ್ಯರ ಜೊತೆ ಇರ್ಬೋದು, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದ್ಯೋಗಿಗಳ ಮಧ್ಯೆ, ಮೇಲಾಧಿಕಾರಿಗಳ ಜೊತೆಗೆ ಎಲ್ಲರಲ್ಲೂ ನಿಮಗೆ ಡ್ಯಾಶಿಂಗ್ ಮೂಡ್ ಅಂತ ಬರುತ್ತೆ. ಹಾಗಾಗಿ ಅಲ್ಲಿ ನೀವು ಮಾಡುವಂತಹ ಈ ಕ್ರೋಧವನ್ನು, ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕು. ಅಶಾಂತಿಯ ವಾತಾವರಣ ಬರುತ್ತೆ. ಇದು ಮನಸ್ಸಿನ ಮೇಲೆ. ಹಾಗೆ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಆಯಿತು. ಏನು ನಿಮಗೆ ಧನದ ಮೇಲೆ, ಧನ ಅಂದರೆ ಹಣಕಾಸು ಮತ್ತು ಉದ್ಯೋಗ, ಹಣಕಾಸು ಮತ್ತು ಉದ್ಯೋಗದ ಮೇಲೂ ಯಾವಾಗ ನಮ್ಮ ಆರೋಗ್ಯ ಮತ್ತು ಮನಸ್ಸು ಸ್ವಲ್ಪ ಸರಿ ಇರೋದಿಲ್ಲ ಆವಾಗ ಅದರ ಒಂದು ನೇರ ಪರಿಣಾಮ ನಮ್ಮ ವೃತ್ತಿ ಉದ್ಯೋಗದ ಮೇಲೆ ಅಥವಾ ಹಣಕಾಸಿನ ಮೇಲೆ ಬೀರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಸಹಜವಾಗಿ ಹಣಕಾಸಿನ ಮೇಲೆ ಸಹ ಅದರ ಅಡ್ಡ ಪರಿಣಾಮ ಬರ್ಬೋದು. ನಿಮಗೆ ಬರಬೇಕಾದ ಹಣದ ಮೊತ್ತಗಳು ಸ್ವಲ್ಪ ನಿಧಾನ ಆಗುವಂಥದ್ದು, ಜೊತೆಗೆ ಯಾವುದೇ ನಿಮ್ಮ ವೃತ್ತಿಯ ಪ್ರಯತ್ನದಲ್ಲಿ ವಿಘ್ನಗಳು ಬರುವಂಥದ್ದು ಅಥವಾ ಇನ್ನಿತರರು ನಿಮಗೆ ಏನಾದರೂ ನಷ್ಟವನ್ನು ಮಾಡುವಂಥ ಕೆಲವೊಂದು ಸೂಚನೆಗಳನ್ನು ಕೊಡುವಂಥದ್ದು, ಅದರಿಂದ ನೀವು ಸ್ವಯಂಕೃತ ಅಥವಾ ಇನ್ನಿತರ ಪ್ರೇರೇಪಣೆಯಿಂದ ಹಣದ ನಷ್ಟಕ್ಕೆ ಒಳಗಾಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಬರುವಂಥ ಮಂಗಳಿಂದಾಗಿ ತನು ಮನ ಧನದ ಏರುಪೇರುಗಳು ಆಗ್ಬೋದು. ಈ ಏರುಪೇರುಗಳನ್ನು ನೀವು ಖಂಡಿತ ನಿಮ್ಮ ಸಂಯಮದಿಂದ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಈ ಕೊನೆಗೆ ಹೇಳತಕ್ಕಂತಹ ಮಂಗಳನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಆಗಲಿ ಅಥವಾ ದೇವರ ಸ್ತೋತ್ರಗಳನ್ನು ಪ್ರಾರ್ಥನೆಗಳನ್ನು ನೀವು ಮಾಡಬೇಕಾಗತ್ತೆ ಈ ಮಿಥುನ ರಾಶಿಯವರು. ಹಾಗಾಗಿ ಈ
ಕಾಲದಲ್ಲಿ ನೀವು ಈ ಯಾವುದೇ ರೀತಿಯ ವಾಹನ ಚಲಾವಣೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಆರೋಗ್ಯ ಅಷ್ಟೇ ಅಲ್ಲ, ವಾಹನ ಚಲಾವಣೆ, ಯಂತ್ರ ಉಪಕರಣ ಚಲಾವಣೆಯಲ್ಲೂ ಸಣ್ಣ ಪುಟ್ಟ ಅವಘಡಗಳು ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಕಾನೂನು ಉಲ್ಲಂಘಿಸುವಂಥದ್ದು ಅಥವಾ ರೂಲ್ಸ್ ಬ್ರೇಕ್ ಮಾಡಿ ಅದು ಗಾಡಿಗಳನ್ನು ಓಡಿಸುವಂಥ ಇತ್ಯಾದಿಗಳನ್ನು ನೀವು ಮಾಡಿದರೆ ಅದರಲ್ಲಿ ತೊಂದರೆಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಪ್ರಯಾಣದಲ್ಲೂ, ಪ್ರವಾಸದಲ್ಲೂ ಅಥವಾ ಈ ಯಂತ್ರ ವಾಹನ ಚಾಲನೆಯಲ್ಲೂ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಪ್ರಾರ್ಥನಾ ಅಥವಾ ಸ್ತೋತ್ರ ಮಾರ್ಗವನ್ನು ಅನುಸರಿಸಬೇಕು ಮಿಥುನ ರಾಶಿಯವರು. ಮುಂದೆ ಕಟಕ ರಾಶಿ. ಕಟಕ ರಾಶಿಗೆ ನಿಮಗೆ ಈ ಬಾರಿ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ 12ನೇ ಮನೆ ನಷ್ಟ ಭಾವ ಅಂತ ಹೇಳ್ತಾರೆ. ಆ ವ್ಯಯಸ್ಥಾನದಿಂದ ಮಂಗಳನು ಅನೇಕ ರೀತಿಯ ಸಂಕಷ್ಟವಾದ ಫಲಗಳನ್ನು ಕೊಡಬಲ್ಲವನಾಗಿದ್ದಾನೆ. ಕಷ್ಟ ನಷ್ಟಗಳು ಹೆಚ್ಚಳಾಗ್ಬೋದು, ಆರ್ಥಿಕವಾಗಿ ಸ್ವಲ್ಪ ದುರ್ಬಲತೆ ಆಗೋದು, ಬರಬೇಕಾದ ಹಣಗಳು ಬಾರದೇ ಇರುವಂಥದ್ದು, ಅಥವಾ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳು, ವಿಘ್ನಗಳು ಆಗುವಂಥದ್ದು, ಅಥವಾ ಕೊನೆಯ ಕ್ಷಣದಲ್ಲಿ ನಿಮಗೆ ಬರಬೇಕಾದ ಹಣದ ವಿಚಾರವಾಗಲಿ ಅಥವಾ ಏನಾದರೂ ನಿಮ್ಮ ಒಪ್ಪಂದಗಳಲ್ಲಿ ಕೊನೆಯ ಕ್ಷಣದಲ್ಲಿ ರದ್ದಾಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮಗೆ ಮನಸ್ಸಿಗೆ ಆಘಾತ ಅಂದರೆ ಶಾಕಿಂಗ್ ಕೊಡುವಂಥ ಘಟನೆಗಳು ಆಗ್ಬೋದಾಗಿದೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮನಸ್ಸಿನಲ್ಲಿ ಸಹ ನಕಾರಾತ್ಮಕ ಭಾವನೆ, ಋಣಾತ್ಮಕವಾದ ಚಿಂತನೆ ಇವೆಲ್ಲ ಬರುತ್ತೆ. ಸಿಟ್ಟು, ಆತಂಕ ಹೆಚ್ಚಳಾಗುತ್ತೆ. ಕ್ರೌರ್ಯ ಅಂತ ಹೇಳ್ತಾರಲ್ಲ, ಕ್ರೋಧ ಅಥವಾ ಕ್ರೌರ್ಯಗಳು ಹೆಚ್ಚಳಾಗುತ್ತೆ. ಇನ್ನಿತರ ಜೊತೆಗೆ ಜಗಳ ಕಾಯುವಂಥದ್ದು, ಇನ್ನಿತರ ಜೊತೆಗೆ ಕೆಲವೊಮ್ಮೆ ದೈಹಿಕವಾಗಿ ಹಲ್ಲೆ ಇತ್ಯಾದಿಗಳನ್ನು ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿ ಪದೇ ಪದೇ ಅಲೆದಾಡುವಂಥ ಪ್ರಮೇಯಗಳು ಬರುತ್ತೆ. ಇದು ಸರ್ಕಾರಿ ಕೆಲಸ ಇರ್ಬೋದು, ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಅಥವಾ ಇನ್ನೊಂದು ವೈಯಕ್ತಿಕ ಯಾವುದೇ ಕೆಲಸ ಇರ್ಬೋದು, ಎಲ್ಲವೂ ಈಗ ತಕ್ಷಣವಾಗಿ ಆಗುವುದಿಲ್ಲ, ಎಲ್ಲದರಲ್ಲೂ ಅಲೆದಾಟ ಮಾಡುವಂಥ ಪ್ರಮೇಯ ಬರ್ಬೋದು. ಹಾಗಾಗಿ ಈ ಕಾಲದಲ್ಲಿ ಕಟಕ ರಾಶಿಯವರಿಗೆ ತುಂಬ ಸಂಯಮ ಬೇಕು, ತಾಳ್ಮೆ ಬೇಕು. ಜೊತೆಗೆ ಹಣಕಾಸಿನ ಒಂದು ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ದೊಡ್ಡ ಮೊತ್ತದ ಸಾಲ ಕೊಡೋದು, ದೊಡ್ಡ ಮೊತ್ತದ ಸಾಲ ಪಡೆಯೋದು ಇತ್ಯಾದಿ ಮಾಡಲಿಕ್ಕೆ ಈಗ ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ಎಲ್ಲಿ ನಿಮಗೆ ರಿಸ್ಕ್ ಅಥವಾ ಅನುಮಾನ ಇರೋದು ಅಂಥ ವ್ಯವಹಾರಗಳನ್ನು ಸದ್ಯದ ಮಟ್ಟಿಗೆ ಅದನ್ನು ಸ್ಟಾಪ್ ಮಾಡೋದು ಒಳ್ಳೆಯದು. ಆತುರ ನಿರ್ಧಾರ ಬೇಡ. ಆತುರವಾದ ಯಾವುದೇ ರೀತಿಯ ವ್ಯವಹಾರಗಳನ್ನು ಮುಂದುವರೆಯುವಂಥದ್ದೆಲ್ಲ ಅಷ್ಟು ಉತ್ತಮ ಅಲ್ಲ. ಇನ್ನು ಯಾರು ಕೈಗಾರಿಕೆ ಇಂಡಸ್ಟ್ರಿ ಇತ್ಯಾದಿ ನಡೆಸ್ತಾರೋ ಅವರಿಗೂ ಹಾಗೆ ಅವರ ಕೈಗಾರಿಕೆ ಇಂಡಸ್ಟ್ರಿ ಅಥವಾ ಉದ್ಯಮದಲ್ಲಿ ಅನೇಕ ರೀತಿಯ ಸಂಕಷ್ಟಗಳು ಎದುರಾಗ್ಬೋದು. ವರ್ಕರ್ಸ್ ಪ್ರಾಬ್ಲಮ್ ಬರ್ಬೋದು, ಅಥವಾ ಸರ್ಕಾರದ ಯಾವುದೇ ರೀತಿಯ ನೋಟಿಸ್ಗಳು, ಸರ್ಕಾರದ ಯಾವುದೇ ರೀತಿ ನಿಮಗೆ ಕಾನೂನು ಸಮರಗಳು ಸರ್ಕಾರದಿಂದ ನಿಮಗೆ ಬರ್ಬೋದಾಗಿದೆ. ಜೊತೆಗೆ ನಿಮ್ಮ ವಿರುದ್ಧ ಯಾರಾದರೂ ದೂರನ್ನು ಕೊಡೋದು, ಕಂಪ್ಲೇಂಟನ್ನು ಕೊಡೋದು ಇವೆಲ್ಲ ಘಟನೆ ಆಗ್ಬೋದಾಗಿದೆ. ಇನ್ನು ಈಗ ಇದೇ ಕಾಲದಲ್ಲಿ ಸಹೋದರರ ಮಧ್ಯೆ ಅಥವಾ ಬಂಧುಗಳ ಜೊತೆಗೆ ಕಲಹ, ಮಾತಿನ ಚಕಮಕಿ ಸಹ ಆಗ್ಬೋದಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ತನು, ಮನ, ಧನ, ಬಾಂಧವ್ಯ ಹಾಗೂ ಮನಸ್ಸಿನ ಮೇಲೆ ತುಂಬ ನಿಯಂತ್ರಣ ಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಒಳ್ಳೆಯದಲ್ಲ. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳಿಗೇನೋ ಸಹಾಯ ಮಾಡಲಿಕ್ಕೆ, ಜಾಮೀನು ಹಾಕಲಿಕ್ಕೆ, ಶ್ಯೂರಿಟಿ ಹಾಕಲಿಕ್ಕೆಲ್ಲ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಸ್ತುತಿ, ಶ್ಲೋಕ, ಪ್ರಾರ್ಥನೆಗಳನ್ನು ನೀವು ಮಾಡಬಹುದಾಗಿದೆ ಕಟಕ ರಾಶಿಯವರು. ಮುಂದೆ ಸಿಂಹರಾಶಿ. ಈ ಸಿಂಹರಾಶಿ ಅತ್ಯಂತ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ಈ ಮಂಗಳನ ಪರಿವರ್ತನೆ ಕಾಲದಲ್ಲಿ ಲಾಭಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ಸಿಂಹರಾಶಿ ಆಗಿರುತ್ತೆ. ಯಾಕಂದರೆ ಯಾವುದೇ ಒಂದು ಗ್ರಹದ ಪರಿವರ್ತನೆ ಆದಾಗ ಅಲ್ಲಿ ಲಾಭಸ್ಥಾನ ಅಥವಾ 11ನೇ ಮನೆ ಅಂತ ಹೇಳ್ತಾರೆ, ನಿಮ್ಮ ರಾಶಿಯಿಂದ 11ನೇ ಸ್ಥಾನದಲ್ಲಿರುವಂಥ ಒಂದು ಅಲ್ಲಿ ಗ್ರಹ, ಅಲ್ಲಿ ನಿಮಗೆ ಈಗ ಆ ಮಂಗಳನು ನಿಮ್ಮ ರಾಶಿಯಿಂದ ಆ ಲಾಭದಲ್ಲಿ ಬಂದಿದ್ದಾನೆ. ಹಾಗಾಗಿ ಲಾಭಸ್ಥಾನದ ವಿಶೇಷ ಲಾಭವನ್ನು ಸಿಂಹರಾಶಿಯವರು ಈ ಬಾರಿ ಪಡೆಯಲಿದ್ದಾರೆ. ಈ 37 ದಿನಗಳ ಅವಧಿ ಫೆಬ್ರವರಿ 24ರಿಂದ ಏಪ್ರಿಲ್ 2ರವರೆಗೆ ನಿಮಗೆ ಅನೇಕ ರೀತಿಯ ಲಾಭ, ಆದಾಯಗಳು ಹೆಚ್ಚಳಾಗುತ್ತೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಪ್ರಗತಿಯಾಗುತ್ತೆ. ಭೂಮಿ ಕೊಳ್ಳೋದು, ಮನೆ ಕೊಳ್ಳುವಂತಹ ಒಂದು ವಿಚಾರಗಳ ಜೊತೆಗೆ ಚಾಲನೆ ದೊರೆಯುತ್ತೆ. ಅಥವಾ ಹಿಂದೆ ಯಾವುದೇ ಕಾರಣದಿಂದ ಪೆಂಡಿಂಗ್ ಆಗಿದ್ದ ಅಥವಾ ಬಾಕಿಯಾಗಿದ್ದ ಯಾವುದೇ ರೀತಿಯ ಭೂಮಿ, ಮನೆಯ ವ್ಯವಹಾರಗಳು ಅಥವಾ ಮನೆಗೆ ಸಂಬಂಧಿತ ಕನ್ಸ್ಟ್ರಕ್ಷನ್, ನಿರ್ಮಾಣದ ವಿಚಾರಗಳು ಅವೆಲ್ಲವೂ ಈಗ ಮರು ಚಾಲನೆ ದೊರಕುತ್ತೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಉತ್ತಮವಾದ ಸಂದೇಶಗಳು ಈ ಕಾಲದಲ್ಲಿ ಬರ್ತದೆ. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ವಾಹನ ಕೊಳ್ಳೋದು, ಯಂತ್ರ ಉಪಕರಣ ಕೊಳ್ಳುವಂಥದ್ದು, ಜೊತೆಗೆ ಉದ್ಯೋಗದಲ್ಲಿ ಇರುವಂಥ ಉದ್ಯೋಗಿಗಳಿಗೆ ಹೀಗೆ ಉದ್ಯೋಗದಲ್ಲಿ ಪ್ರಗತಿ, ಹೊಸ ಉದ್ಯೋಗ ಅನ್ವೇಷಣೆ ಮಾಡೋರಿಗೆ ಹೊಸ ಉದ್ಯೋಗ ಸಿಗ್ಬೋದು. ಅಥವಾ ಸರ್ಕಾರದ ಏನಾದರೂ ಕಾಂಟ್ರಾಕ್ಟ್ಗಳು, ಸರ್ಕಾರದ ಉದ್ಯೋಗಗಳಿಗೆ ಪ್ರಯತ್ನ ಮಾಡೋಂಥ ಉದ್ಯೋಗಗಳು ಸಿಗ್ಬೋದು. ಯಾವುದೇ ಯುವಕರು, ವಿದ್ಯಾರ್ಥಿಗಳು, ಸಾಧಕರಿಗೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಸಿಗೋದು, ಸರ್ಕಾರದ ಯಾವುದೇ ರೀತಿಯ ಈ ಉದ್ಯೋಗಗಳಿಗೆ ಅರ್ಜಿ ಹಾಕಿದ್ರಲ್ಲಿ ನಿಮಗೆ ನೀವು ಸಿಲೆಕ್ಷನ್ಗಳಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಸಿಂಹರಾಶಿಯರಿಗೆ ಈ ಬಾರಿ ಮಂಗಳದಿಂದ ಸಿಗುತ್ತೆ. ಇದು ಗಮನಿಸಿಕೊಳ್ಳಿ. ಇದೆಲ್ಲ ಪದೇ ಪದೇ ಸಿಗುವಂಥದ್ದು ಅವಕಾಶ ಅಲ್ಲ, ವರ್ಷಕ್ಕೆ ಒಂದು ಬಾರಿ ಅಂತ ಅಷ್ಟು ಸಿಗುವಂಥದ್ದು. ಈ ವರ್ಷದಲ್ಲಿ ನಿಮಗೆ ಈ 37 ದಿನಗಳ ಅವಧಿ ಬಂದಿದೆ. ಇಂತಹ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ಸಿಂಹರಾಶಿಯವರು. ಜೊತೆಗೆ ಈ ಕಾಲದಲ್ಲಿ ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಬರ್ಬೋದು. ಸರ್ಕಾರದ ಮೂಲದಿಂದ, ಸಾರ್ವಜನಿಕ ಸಂಘ ಸಂಸ್ಥೆಗಳ ಮೂಲಕ ನಿಮಗೆ ಸಿಗಬೇಕಾದ ಕೆಲವೊಂದು ಸನ್ಮಾನ ಇತ್ಯಾದಿಗಳು ಅಥವಾ ಈ ಉಡುಗೊರೆ ಕೊಡುಗೆಗಳೆಲ್ಲ ಸಿಗುವಂಥದ್ದು. ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ಯಾವುದೋ ವಿವಾದಗಳಿದ್ದರೆ ಅಥವಾ ಏನಾದರೂ ಕೌಟುಂಬಿಕವಾದ ವಿವಾದಗಳು ಅವೆಲ್ಲ ಪರಿಹಾರ ಆಗುತ್ತೆ. ಗಂಡ ಹೆಂಡತಿರ ಬಾಂಧವ್ಯ ಉತ್ತಮ, ಸಹೋದರ ಸಹೋದರಿ ಬಾಂಧವ್ಯ ಉತ್ತಮಗೊಳ್ಳುತ್ತೆ. ಇವೆಲ್ಲವೂ ಅನೇಕ ರೀತಿಯ ನಿಮಗೆ ಕೌಟುಂಬಿಕವಾಗಿ, ಆರ್ಥಿಕವಾಗಿ, ಜೊತೆಗೆ ವ್ಯಾವಹಾರಿಕ ಅಂದರೆ ನಿಮ್ಮ ಎಲ್ಲ ಉದ್ಯೋಗ ಮತ್ತು ವೃತ್ತಿ ವಿಚಾರದಲ್ಲೂ ಬಹಳಷ್ಟು ಸಹಾಯಕವಾಗುವಂಥ ಅಂಶಗಳು ಲಾಭದಾಯಕವಾಗಿ ಬರುವಂಥ ಅವಕಾಶ ಮಂಗಳನು ಕೊಳ್ಳಿದ್ದಾನೆ. ಹಾಗೆ ಮಂಗಳನ ಈ ಆಶೀರ್ವಾದವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ಸಿಂಹರಾಶಿಯವರು. ಆಸಕ್ತಿಯುಳ್ಳವರು ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ಸ್ತುತಿ, ಶ್ಲೋಕ, ಪ್ರಾರ್ಥನೆ ಹೇಳ್ಬೋದಾಗಿದೆ. ಮುಂದೆ ಕನ್ಯಾ ರಾಶಿ.
ಕನ್ಯಾ ರಾಶಿಗೆ ಈ ಬಾರಿ ಫಲದಲ್ಲಿ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಮಂಗಳನು ನಿಮ್ಮ ರಾಶಿಯಿಂದ ದಶಮ ಸ್ಥಾನ ಅಥವಾ 10ನೇ ಮನೆ ಅಂತ ಹೇಳ್ತೇವೆ. ಆ ದಶಮದ ಕರ್ಮಸ್ಥಾನದಲ್ಲಿ ಮಂಗಳನು ಕೆಲವೊಮ್ಮೆ ಏರುಪೇರುಗಳನ್ನು ಉಂಟು ಮಾಡ್ಬೋದು, ಸಣ್ಣ ಪುಟ್ಟ ಏರುಪೇರುಗಳು ಉಂಟು ಮಾಡ್ಬೋದು. ಅಂದರೆ ಹೆಚ್ಚಿನ ಏನು ಕಂಟಕ ಆತಂಕ ಏನು ಪಡಬೇಕಾಗಿಲ್ಲ. ಕೆಲವೊಮ್ಮೆ ನಿಮಗೆ ಈ ಭ್ರಷ್ಟಾಚಾರದ ಕಡೆಗೆ, ಅಪಕೃತ್ಯದ ಕಡೆಗೆ, ಅಪರಾಧ ಕೃತ್ಯದ ಕಡೆಗೆ ಸ್ವಲ್ಪ ಮನಸ್ಸನ್ನು ಕೊಂಡೋಗೋದಾಗಲಿ ಅಥವಾ ಅಂಥ ವ್ಯಕ್ತಿಗಳ ಜೊತೆಗೆ ನೀವು ಕೈ ಜೋಡಿಸುವಂಥ ಕೆಲಸಗಳು ಮಾಡ್ಬೋದು. ಭ್ರಷ್ಟಾಚಾರ ಮಾಡೋರು, ಅಕ್ರಮ ಮಾಡೋರು, ಅಪರಾಧ ಕೃತ್ಯಗಳು ಮಾಡೋರು ಅವರು ನಿಮಗೆ ಯಾವುದೇ ಒಂದು ರಾಂಗ್ ಐಡಿಯಾನ ಕೊಟ್ಟು ನಾವು ಆ ರೀತಿ ಹೋಗೋಣ, ಆ ರೀತಿ ಮಾಡಿ ಹಣ ಸಂಪಾದನೆ ಮಾಡೋಣ, ಅಷ್ಟು ಹೂಡಿಕೆ ಮಾಡಿದರೆ ಈಗ ನಿಮಗೆ ಅದರ ಒಂದು 10 ಪಾಲು ನಾನು ಮಾಡಿಕೊಡ್ತೇನೆ, ಈ ಥರದ್ದೆಲ್ಲ ಈಗ ಬರ್ತವೆ. ದಿನ ಭಾಳಷ್ಟು ಅಪರಾಧ ಕೃತ್ಯಗಳು, ಈ ಒಂದು ವಂಚನಾ ಕೃತ್ಯಗಳು, ಅಂಥದ್ದಕ್ಕೆಲ್ಲ ನೀವು ಬಲಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಯಾರಾದರೂ ನಿಮಗೆ ಇರ್ತಿರುವಾಗ ಅಂಥ ಒಂದು ರಾಂಗ್ ಐಡಿಯಾಗಳನ್ನು ಕೊಟ್ಟು ಅಥವಾ ಅಕ್ರಮ ಅಥವಾ ಭ್ರಷ್ಟಾಚಾರದ ಮಾರ್ಗದ ಒಂದು ಸೂಚನೆಗಳನ್ನು ಕೊಟ್ಟು ಆ ರೀತಿಯಲ್ಲಿ ನಾವು ಹಣ ಮಾಡೋಣ ಅಂಥದ್ದೆಲ್ಲ ನಿಮಗೆ ಬರ್ಬೋದು. ಅಥವಾ ಅವರು ಹಣ ಮಾಡೋಣ ಅಂತೇಳಿ ನಿಮ್ಮಿಂದ ಒಂದಷ್ಟು ಹಣವನ್ನು ವಸೂಲಿ ಮಾಡಿ ನಿಮಗೆ ನಷ್ಟವನ್ನು ಸಹ ಉಂಟು ಮಾಡ್ಬೋದು. ಈ ರೀತಿ ಒಂದು ತೊಂದರೆಗಳು ಬರ್ತವೆ. ಆ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಆತಂಕಗಳು ಹೆಚ್ಚಾಗುತ್ತೆ, ಭಯ ಹೆಚ್ಚಾಗುತ್ತೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಳಂಬದ ನೀತಿಗಳು ಬರ್ಬೋದು. ಹಾಗಾಗಿ ಇಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಅನೈತಿಕ ವಿಚಾರ, ಅಪರಾಧ ಕೃತ್ಯ, ಭ್ರಷ್ಟಾಚಾರ, ವಂಚನೆ, ಮೋಸ ಇತ್ಯಾದಿಗಳಿಗೆ ನೀವು ಅಷ್ಟು ಮನಸ್ಸು ಒಳಂಥದ್ದು ಒಳ್ಳೆಯದಲ್ಲ. ಅಥವಾ ಆ ರೀತಿ ನಿಮಗೆ ಯಾವುದಾದ್ರು ಒಂದು ಯೋಜನೆಗಳನ್ನು, ಪ್ಲ್ಯಾನ್ಗಳನ್ನು ಕೊಟ್ಟು ನಿಮ್ಮ ಹತ್ತಿರ ಬಂದರೆ ಅವರಿಂದ ನೀವು ಅಂತರವನ್ನು ಕಾಯ್ಕೊಳ್ಬೇಕು. ಜೊತೆಗೆ ಅಂಥದ್ದು ಯಾವುದೇ ವಿಚಾರಕ್ಕೆ ಕೈ ಜೋಡಿಸಬಾರ್ದು. ಕೈ ಜೋಡಿಸಿದರೆ ನೀವು ಅದರಲ್ಲಿ ಸಿಲುಕಿಕೊಳ್ಳುವಂಥದ್ದು ಅಥವಾ ನೀವು ಅಪರಾಧ ನಷ್ಟವನ್ನು ಮಾಡುವಂಥದ್ದೆಲ್ಲ ಇರ್ಬೋದು. ಈಗ ಆನ್ಲೈನಲ್ಲಿ ಸಹ ಬರುತ್ತೆ ಆ ಥರದ್ದೆಲ್ಲ. ಈಗ ಅವರು ನಿಮಗೆ ಮುಖಾಮುಖಿ ಭೇಟಿ ಆಗಬೇಕಿಲ್ಲ, ಎಲ್ಲ ಸಾವಿರಾರು ಮೈಲು ದೂರದಲ್ಲಿದ್ದು ನಿಮ್ಮ ಒಂದು ಮೊಬೈಲ್ಗೆ ಯಾವುದೇ ಸಂದೇಶ ಬರುತ್ತೆ ಅಥವಾ ನಿಮ್ಮ ಯಾವುದಾದ್ರು ಒಂದು ಮೆಸೇಜ್ಗಳು ಬರುತ್ತೆ ಅಥವಾ ಯಾವುದೋ ಒಂದು ಲಿಂಕ್ ಬರುತ್ತೆ. ಅದನ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಕೋಟ್ಯಂತರ ರೂಪಾಯಿನ ಕಳೆದುಕೊಂಡು ನಾವು ನೋಡಿರ್ತೇವೆ. ಹಾಗೆ ಅಂಥದ್ದೆಲ್ಲ ವಿಚಾರಗಳು ನಿಮಗೆ ಈಗ ಸಾಧ್ಯತೆ ಇರುತ್ತೆ. ಕನ್ಯಾ ರಾಶಿಯವರು ಈ ಕಾಲದಲ್ಲಿ ಅಂಥ ವಿಚಾರಕ್ಕೆ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲದೆ ನೀವು ಸ್ವಂತವಾಗಿಯೂ ಇಂಥ ಯಾವುದೇ ವಿಚಾರಗಳಿಗೆ ಅಥವಾ ಇಂಥ ಭ್ರಷ್ಟಾಚಾರ, ಅಪಚಾರಾದಿ ಕೃತ್ಯಗಳಿಗೆ ಕೈ ಹಾಕುವಂಥದ್ದು ಒಳ್ಳೆಯದಲ್ಲ. ಅದು ನಿಮಗೆ ವೈಯಕ್ತಿಕವಾಗಿಯೋ ಜೊತೆಗೆ ನಿಮ್ಮ ಒಂದು ಮನಸ್ಸಿನ ಮೇಲೋ ಜೊತೆಗೆ ನಿಮ್ಮ ಭವಿಷ್ಯದ ಮೇಲೂ ಅಡ್ಡ ಪರಿಣಾಮ ಬೀರ್ಬೋದಾಗಿದೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಒಂದು ಕಾಲದಲ್ಲಿ ಇಂಥ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈಗ ಮಿಶ್ರ ಫಲದ ಸೂಚನೆ ಬರುತ್ತೆ. ನಿಮ್ಮ ರಾಶಿಯಿಂದ 9ನೇ ಮನೆ. ನಿಮಗೆ ವಿಶೇಷವಾಗಿ ಅಲ್ಲಿ ಹೆಚ್ಚಿನೇನು ಅಡ್ಡ ಪರಿಣಾಮಗಳು ವೈಯಕ್ತಿಕ ಜೀವನದಲ್ಲಿಲ್ಲ. ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಅಷ್ಟೇನು ಪರಿಣಾಮ ಬರೋದಿಲ್ಲ. ಆರ್ಥಿಕವಾಗಿ ಸ್ವಲ್ಪ ಸಿಗಬೇಕಾದ ಸವಲತ್ತುಗಳು ಡಿಲೇ ಆಗುವಂಥದ್ದು. ಅಂದರೆ ನಿಮ್ಮ ಒಂದು ಲಕ್ ಅಂತ ಹೇಳ್ತೀವಲ್ಲ, ಆ ಲಕ್ ಈಗ ಸ್ವಲ್ಪ ಅಷ್ಟು ಕ್ಲಿಕ್ ಆಗೋದಿಲ್ಲ. ಕೆಲವೊಂದು ಸಾರಿ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು, ಬರಬೇಕಾದ ಹಣದ ಮತ್ತು ಸ್ವಲ್ಪ ಇನ್ನಷ್ಟು ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದು, ಯಾವುದೇ ಒಂದು ಬಿಲ್ ಸ್ಯಾಂಕ್ಷನ್ ಆಗಬೇಕಲ್ಲ, ಬಿಲ್ಗಳು ಮತ್ತೆ ಸ್ವಲ್ಪ ಇನ್ನಷ್ಟು ಮುಂದುವರಿಯುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳು ಮಾಡಿದರೆ ಆ ಪ್ರಯತ್ನಗಳು ಇನ್ನಷ್ಟು ನಿಮಗೆ ನಿಮ್ಮಿಂದ ಸ್ವಲ್ಪ ದೂರ ಹೋಗುವಂಥದ್ದು ಹೀಗೆ ಆಗುತ್ತೆ. ಎಲ್ಲವೂ ಸ್ವಲ್ಪ ಈಗ ಪೋಸ್ಟ್ಪೋನ್ಮೆಂಟ್ ಅಥವಾ ವಿಳಂಬ ಅಥವಾ ವಿಸ್ತರಣೆ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಹಣದ ಕೊರತೆ ಸ್ವಲ್ಪ ಹೆಚ್ಚಳವಾಗುತ್ತೆ. ಹಣದ ಕೊರತೆ ಹೆಚ್ಚಾಗಿ ಸ್ವಲ್ಪ ನೀವು ಸಾಲ ಮಾಡುವಂಥ ಪ್ರಮೇಯ ಅಥವಾ ಹಿಂದೆ ಮಾಡಿದ ಸಾಲದಗಾರರು ನಿಮಗೆ ಕಾಟ ಕೊಟ್ಟು ಈಗ ನೀವು ಹೊಸ ಸಾಲ ಮಾಡುವಂಥದ್ದು ಅಥವಾ ಹಿಂದೆ ನೀವು ಸಾಲಕ್ಕಾಗಿ ಅಡ ಇಟ್ಟ ವಸ್ತುಗಳನ್ನು, ಒಡವೆಗಳನ್ನು ಅದನ್ನು ಈಗ ಮಾರಾಟ ಮಾಡಬೇಕಂತ ಪ್ರಮೇಯ. ಅಂದರೆ ಆ ಸಾಲವನ್ನು ಪೂರ್ತಿ ಸೆಟ್ಲ್ಮೆಂಟ್ ಮಾಡಲಿಕ್ಕೆ ಆ ಒಡವೆ, ವಸ್ತು ಅಥವಾ ಇನ್ನಿತರ ವಾಹನ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದಾಗಿದೆ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು ತುಂಬ ಒಂದು ಎಚ್ಚರಿಕೆ ಹೆಚ್ಚಬೇಕು. ಹೊಸ ಸಾಲ ಮಾಡೋದಾಗಲಿ ಅಥವಾ ನೀವು ಹೊಸ ಸಾಲ ಕೊಡೋದಾಗಲಿ ಇದನ್ನು ಅಷ್ಟೊಂದು ಮಾಡೋದೀಗ ಅಷ್ಟು ಒಳ್ಳೆಯದಿಲ್ಲ. ಹಾಗಾಗಿ ಸಾಲದ ವಿಚಾರ, ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಈ ಕಾಲದಲ್ಲಿ ಅದೃಷ್ಟ ನಿಮ್ಮ ಜೊತೆಗೆ ಅಷ್ಟೊಂದು ಕೆಲಸ ಮಾಡ್ತಾ ಇಲ್ಲದೇ ಇರೋದ್ರಿಂದ ಯಾವುದಾದ್ರು ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್, ದೊಡ್ಡ ಮೊತ್ತದ ಹೈ ರಿಸ್ಕ್ ಇರುವಂಥ ವಿಚಾರಗಳಿಗೆ ಈಗ ಕೈ ಹಾಕೋದಾಗಲಿ ಮುಂದುವರಿದಾಗಲಿ ಅಷ್ಟು ಒಳ್ಳೆಯದಲ್ಲ. ಇವನ್ನು ಗಮನಿಸಿಕೊಂಡ್ರೆ ನಿಮಗೆ ಆರೋಗ್ಯ ಅಥವಾ ಇನ್ನಿತರ ವಿಚಾರಕ್ಕೆ ಯಾವುದೇ ವೈಯಕ್ತಿಕ ವಿಚಾರಕ್ಕೆ ಅಷ್ಟೇನು ಮಂಗಳನಿಂದ ತೊಂದರೆಗಳು ಬರೋದಿಲ್ಲ ತುಲಾರಾಶಿಯವರಿಗೆ. ಕೊನೆಗೆ ಹೇಳತಕ್ಕಂತಹ ಮಂಗಳನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ತುಲಾರಾಶಿಯವರು ಹೇಳ್ಬೋದಾಗಿದೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಬಾರಿ ಸಂಕಷ್ಟ ಫಲ ಬರ್ತಾಯಿದೆ. 8ನೇ ಮನೆ ಅಂದರೆ ಅಷ್ಟಮದ ಮಂಗಳನು ಯಾವಾಗಲೂ ಅಷ್ಟಮದಲ್ಲಿದ್ದಾಗ ಕ್ರೂರ ಫಲವನ್ನು ಕೊಡ್ತಾನೆ. ಜನ್ಮದಲ್ಲಿದ್ದಾಗ, ಅಷ್ಟಮದಲ್ಲಿದ್ದಾಗ, ವ್ಯಾಯದಲ್ಲಿದ್ದಾಗ ತುಂಬ ಕ್ರೂರ ಫಲವನ್ನು ಕೊಡ್ತಾನೆ. ಹಾಗಾಗಿ ಸಂಕಷ್ಟ ಫಲಗಳು ನಿಮಗೆ ವ್ಯಕ್ತವಾಗಿರ್ತವೆ. ಅನೇಕರಿಗೆ ಇದ್ದಂಥ ಆರೋಗ್ಯ ಸಮಸ್ಯೆ ಈಗ ಹಠಾತ್ತಾಗಿ ಉಲ್ಬಣ ಆಗ್ಬೋದು. ಯಾರಿಗೆ ಈಗ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಅಥವಾ ಇನ್ನಿತರ ಸಮಸ್ಯೆಗಳು ಇರುತ್ತೋ ಆ ಸಮಸ್ಯೆಗಳು ಈಗ ಹಠಾತ್ತಾಗಿ ಹೆಚ್ಚಳ ಆಗುವಂಥದ್ದು. ಅದು ಆರೋಗ್ಯವಂತರಿಗೂ ಹಠಾತ್ತಾಗಿ ದಿಢೀರಾಗಿ ಏನೋ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಹೃದಯ ಸಂಬಂಧವಾದ ತೊಂದರೆಗಳು ಬರ್ಬೋದು ಅಥವಾ ತಲೆಗೆ ಸಂಬಂಧವಾದ ಏನೋ ತೊಂದರೆಗಳು ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಬಾಡಿಯಲ್ಲಿ ಹೀಟ್ ಉಷ್ಣತೆ ಹೆಚ್ಚಳ ಆಗುವಂಥದ್ದು, ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟ ಏನಾದ್ರು ನ್ಯೂನತೆಗಳು ಕಂಡುಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಒಂದು ಎಚ್ಚರಿಕೆ ಆರೋಗ್ಯದ ಮೇಲೆ ಖಂಡಿತ ಬೇಕಾಗುತ್ತೆ. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಆರೋಗ್ಯದ ಕಡೆಗೆ ತುಂಬ ಒಂದು ಮಹತ್ವದ ಚಿಂತನೆ ವೃಶ್ಚಿಕ ರಾಶಿಯವರು ಬೇಕಾಗುತ್ತೆ. ಅದೇ ರೀತಿ ಈ ವಾಹನ ಚಾಲನೆಯಲ್ಲೂ ಎಚ್ಚರಿಕೆ ಹೆಚ್ಚಬೇಕು. ಸಣ್ಣ ಪುಟ್ಟ ಅವಘಡಗಳು ಆಗ್ಬೋದು. ಹಾಗೆ ಯಾವುದೇ ರೀತಿಯ ಸುರಕ್ಷಾ ಕ್ರಮ ಅಂದರೆ ಸೇಫ್ಟಿ ರೂಲ್ಸನ್ನು ವಯೋಲೇಟ್ ಮಾಡೋದು ಒಳ್ಳೆಯದಲ್ಲ, ರೂಲ್ಸ್ ಬ್ರೇಕ್ ಮಾಡೋದು ಒಳ್ಳೆಯದಲ್ಲ. ಹಾಗಾಗಿ ಅಂಥ ಒಂದು ಸುರಕ್ಷಾ ಕ್ರಮಗಳನ್ನು ಅನುಸರಿಸಿಕೊಂಡು ನಿಮ್ಮ ಒಂದು ವಾಹನ ಚಲಾವಣೆ ಮಾಡಬೇಕು. ಅಥವಾ ನೀವು ಪ್ರಯಾಣ ಮಾಡುವಾಗ ಎಲ್ಲ ರೀತಿಯ ಸುರಕ್ಷಾ ಕ್ರಮಗಳನ್ನು ನೀವು ಗಮನಿಸ್ಕೊಳ್ಬೇಕಾಗುತ್ತೆ. ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ ಇರುತ್ತೆ.
ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ, ಭಯ, ಸಿಟ್ಟು ಹೆಚ್ಚಳಾಗುತ್ತೆ. ಜೊತೆಗೆ ಮಾತಿನ ಮಧ್ಯೆ ನಿಮಗೆ ಹಿಂಸಾತ್ಮಕವಾದ ಮೂಡುಗಳು ಬಂದು ಅಲ್ಲಿ ಇತರ ಜೊತೆಗೆ ಕಲಹದ ಜೊತೆಗೆ ನೀವು ಕೈ ಮಿಲಾಯಿಸುವುದು ಅಥವಾ ಹೊಡೆದಾಡುವಂಥ ಒಂದು ಪ್ರಮೇಯ ಸಹ ಬರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಅಧಿಪತಿನೇ ಮಂಗಳ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸ್ವಭಾವತವಾಗಿ ಸಿಟ್ಟು ಜಾಸ್ತಿ ಇರುತ್ತೆ, ಅಂದರೆ ಸ್ವಲ್ಪ ಕೈ ಮಿಲಾಯಿಸುವಂಥದ್ದೆಲ್ಲ ಕ್ಯಾರೆಕ್ಟರ್ಗಳು ಇರ್ತವೆ. ಹಾಗಾಗಿ ಈ ಕಾಲದಲ್ಲಿ ಅದು ಇನ್ನಷ್ಟು ಪ್ರವೋಕಾಗಿ ನೀವು ಇನ್ನಿತರ ಜೊತೆಗೆ ಮಾತಿನ ಮಧ್ಯೆ ಜಗಳ ಆಡುತ್ತಾ ಅದನ್ನು ನೀವು ಹೊಡೆದಾಡುವಂಥದ್ದು ಅಥವಾ ಹಿಂಸಾತ್ಮಕವಾದ ವಿಚಾರಕ್ಕೆ ತಿರುಗುವಂಥದ್ದೆಲ್ಲ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆ ಇವುಗಳಿಂದ ಪೀಡೆ ಬರ್ಬೋದು, ಅಥವಾ ಪೆನಾಲ್ಟಿ ನೋಟಿಸ್ಗಳು ಬರ್ಬೋದು, ಅಥವಾ ಹಿಂದೆ ಮಾಡಿದ ಯಾವುದೇ ಅಪರಾಧಕ್ಕೆ ಅಥವಾ ದಂಡ ಇತ್ಯಾದಿ ಕೃತ್ಯಗಳಿಗೆ ಈಗ ದಂಡನೆ, ಪೆನಾಲ್ಟಿ ಅಥವಾ ಕೆಲವೊಬ್ಬರಿಗೆ ಬಂಧನಗಳು ಸಹ ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ನಿಮ್ಮ ರಾಶಿಯಾಧಿಪತಿ ಮಂಗಳನಾಗಿದ್ದಾನೆ, ಆದರೆ ಆ ರಾಶಿಯಾಧಿಪತಿಯಾದ ಮಂಗಳನು ಈ ಬಾರಿ ನಿಮ್ಮ ಮೇಲೆ ಏನು ಕನಿಕರವನ್ನು ತೋರಿಸಿಲ್ಲ. ಆತನು ಅಷ್ಟಮದಲ್ಲಿ ಬಂದಾಗ ಏನೇನೋ ಕಷ್ಟವನ್ನು, ಸಂಕಷ್ಟವನ್ನು ಕೊಡ್ತಾನೋ ಅಂತಹ ಸಂಕಷ್ಟಗಳನ್ನು ಈ ವೃಶ್ಚಿಕ ರಾಶಿಯವರು ಎದುರಿಸುವ ಪ್ರಮೇಯಗಳು ಇರ್ತವೆ. ಹಾಗಾಗಿ ಈ ವಿಚಾರದಲ್ಲಿ ನೀವು ಎಚ್ಚರಿಕೆ ಹೆಜ್ಜೆಬೇಕು. ವೈಯಕ್ತಿಕ ವಿಚಾರ, ಜೊತೆಗೆ ಆರೋಗ್ಯದ ವಿಚಾರ, ಹಣಕಾಸು ವಿಚಾರ, ಬಾಂಧವ್ಯದ ವಿಚಾರ, ಜೊತೆಗೆ ನಿಮ್ಮ ಒಂದು ಪಬ್ಲಿಕ್ ರಿಲೇಷನ್ ಅಂದರೆ ಪಬ್ಲಿಕ್ ಜೊತೆಗೆ ಹೇಗೆ ಬಿಹೇವಿಯರ್ ಇರುತ್ತೆ ಅದನ್ನು ಸಹ ನೀವು ಈಗ ನಿಯಂತ್ರಣ ಮಾಡಬೇಕಾಗತ್ತೆ. ಇದಕ್ಕೆ ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಖಂಡಿತ ನೀವು ಪಠನೆ ಮಾಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಬಾರಿ ಸಪ್ತಮ ಅಥವಾ 7ನೇ ಸ್ಥಾನದಲ್ಲಿರುವಂಥದ್ದು ಅದು ಸ್ವಲ್ಪ ಒಂದು ನಿಮಗೆ ವ್ಯತಿರಿಕ್ತವಾದ ಫಲ, ಅಂದರೆ ವಿರುದ್ಧವಾದ ಫಲವನ್ನು ಕೊಡ್ಬೋದು. ವಿಶೇಷವಾಗಿ ಕೌಟುಂಬಿಕ ವಾತಾವರಣದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರ್ಬೋದು. ಆರ್ಥಿಕ ವಿಚಾರವಾಗಿ ಅಷ್ಟೇನು ತೊಂದರೆ ಇಲ್ಲ. ನಿಮ್ಮ ವೃತ್ತಿ, ಉದ್ಯೋಗ, ಶಿಕ್ಷಣ ಅಂಥದ್ದಕ್ಕೆಲ್ಲ ಮಂಗಳನು ಯಾವುದಕ್ಕೆ ತೊಂದರೆ ಮಾಡೋದಿಲ್ಲ. ಇಲ್ಲಿ ನಿಮ್ಮ ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ಗಳು, ತಂದೆ ಮಕ್ಕಳ ರಿಲೇಷನ್ಶಿಪ್ಪು, ಗಂಡ ಹೆಂಡತಿರ ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ ರಿಲೇಷನ್ಶಿಪ್, ಸಹೋದ್ಯೋಗಿಗಳ ಜೊತೆ ರಿಲೇಷನ್ಶಿಪ್ ಇವೆಲ್ಲವೂ ಈಗ ಹಾಳಾಗುತ್ತೆ. ಅಂದರೆ ಅಲ್ಲಿ ಅವರ ಮತ್ತು ನಿಮ್ಮ ಮಧ್ಯೆಗೆ ಕಲಹ ಆಗುತ್ತೆ, ಜಗಳ ಆಗುತ್ತೆ, ಕೌಟುಂಬಿಕವಾದ ಕಲಹ, ವೈಯಕ್ತಿಕವಾದ ಕಲಹ, ಜೊತೆಗೆ ಉದ್ಯೋಗ ಸ್ಥಳದಲ್ಲಿ ಕಲಹ, ಎಲ್ಲ ಕಡೆಯೂ ಕಲಹ ಆಗುವಂಥ ಜೊತೆಗೆ ಅದೇ ರೀತಿ ಅಪರಿಚಿತರ ಜೊತೆಗೆ ಅಂದರೆ ಪ್ರಯಾಣ ಕಾಲದಲ್ಲಿ ಇರ್ಬೋದು, ಅಲ್ಲಿ ಸಹ ಅಪರಿಚಿತರ ಜೊತೆಗೆ ಸಹ ಕಲಹ ಆಗುವಂಥ ಮೂಡು ಬರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜನ ಗಮನಿಸಬೇಕು. ಮನಸ್ಸನ್ನು, ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಕೆಲವರಿಗೆ ಈಗ ಮತ್ತೆ ಮರುಕಳಿಸ್ಬೋದಾಗಿದೆ. ಹಿಂದೆ ಇದ್ದಂಥ BP ನೋವು, ಶುಗರು ಅಥವಾ ಇನ್ನಿತರ ಯಾವುದೇ ನೋವುಗಳು, ಮಂಡಿ ನೋವು, ಜಾಯಿಂಟ್ ಪೇನು, ಬೆನ್ನು ನೋವು ಇತ್ಯಾದಿಗಳು ಕೆಲವರಿಗೆ ಈಗ ಮತ್ತೆ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಮಾತು, ಮನಸ್ಸು, ಜೊತೆಗೆ ನಿಮ್ಮ ಕೌಟುಂಬಿಕ ವಿಚಾರ, ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರ ಇವೆಲ್ಲ ನಿಯಂತ್ರಣ ಮಾಡಬೇಕು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ವೃತ್ತಿ, ಉದ್ಯೋಗ, ಹಣಕಾಸಿಗೆ ಅಷ್ಟೇನು ಮಂಗಳನ ತೊಂದರೆ ಮಾಡೋದಿಲ್ಲ. ಹಾಗಾಗಿ ಸಮ್ಮಿಶ್ರ ಫಲ ವ್ಯಕ್ತವಾಗಿರೋ ಕಾರಣ ನೀವು ಇಂತಹ ವಿಚಾರಗಳಿಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಧನುರಾಶಿಯವರು ಹೇಳ್ಕೊಳ್ಬೋದಾಗಿದೆ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಬಹಳ ಒಂದು ಉತ್ತಮವಾದ ಫಲ ಈ ಬಾರಿ ಮಂಗಳನಿಂದ ಬರ್ತಾಯಿದೆ. ಅಪರೂಪಕ್ಕೆ ಬರುವಂಥ ಯೋಗ. ಯಾಕಂದರೆ ಆಗಲೇ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ, ಈ ಒಂದು ಯಾವಾಗ ಸಾಡೆ ಸಾತಿ ಬಿಡುಗಡೆ ಆಗುವ ಹಂತ ಬರುತ್ತೋ ಆಗುವ ಅದಕ್ಕಿಂತ ಮುಂಚಿನ ಶುಭ ಶಕುನಗಳು ಒಂದೊಂದಾಗಿ ಆಗ್ತಾ ಇರುತ್ತೆ. ಹೇಗೆ ಮಂಗಳನಿಂದ ನಿಮಗೆ ಈಗ ಆ ಸಾಡೆ ಸಾತಿ ಬಿಡುಗಡೆ ಆಗುವ ಒಂದು ತಿಂಗಳ ಮುಂಚೆನೇ ನಿಮಗೆ ಮಂಗಳನು ಉತ್ತಮವಾದ ಮಂಗಳಕರವಾದ ಫಲವನ್ನು ಈಗ ಮಕರ ರಾಶಿಯವರಿಗೆ ಕೊಡಲಿದ್ದಾನೆ. ಹಾಗಾಗಿ ಮಕರ ರಾಶಿಯವರಿಗೆ ಫೆಬ್ರವರಿ 24ರಿಂದ ಏಪ್ರಿಲ್ 2ರ ಅವಧಿ 37 ದಿನಗಳು ಭಾಳಷ್ಟು ಉತ್ತಮ ಫಲವನ್ನು, ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ದೀರ್ಘಕಾಲದ ಕನಸು ನನಸಾಗಲಿವೆ. ನಿಮಗೂ ನಿಮ್ಮ ಮನೆಯ ಸದಸ್ಯರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಯಾರಿಗೂ ಮಕರ ರಾಶಿಯವರಿಗೆ ಈಗ ಅವರ ಮಕ್ಕಳಿರ್ಬೋದು, ಅವರ ಒಂದು ಸಹೋದರ ವರ್ಗದಿರ್ಬೋದು, ಹಾಗೆ ಮನೆ ಮಂದಿಗೆ ಸಹ ಇದರಿಂದ ಒಳ್ಳೆಯದಾಗುತ್ತೆ. ಗಂಡನಿಗೆ ಇದ್ದರೆ ಹೆಂಡತಿಗೆ, ಹೆಂಡತಿಗೆ ಇದ್ದರೆ ಗಂಡನಿಗೆ, ಈ ರೀತಿ ಮನೆ ಮಂದಿಗೆ ಯಾರಿಗೂ ಮಕರ ರಾಶಿ ಇರ್ತಾರೆ ಅವರಿಗೆ ಈ ಮಂಗಳನ ಉತ್ತಮ ಫಲ ಈಗ ತುಂಬ ಒಂದು ಅನೇಕ ರೀತಿಯ ಲಾಭಗಳನ್ನು, ಸುಖವನ್ನು, ಯಶವನ್ನು ಕೊಳ್ಳಿದೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮಾಡುವಂಥದ್ದಕ್ಕೆ ಬೇಗನೆ ಕೆಲಸ ಕರಲಾಗುತ್ತೆ. ಮನೆ ಕೊಳ್ಳುವ ಯೋಗ, ವಾಹನ ಕೊಳ್ಳುವ ಯೋಗ, ಜೊತೆಗೆ ಇನ್ನೇನಾದರೂ ನಿಮ್ಮ ದೀರ್ಘಕಾಲದ ಕನಸುಗಳಿರೋ ನನಸು ಮಾಡುವಂಥ ಯೋಗ, ಮನೆಯಲ್ಲಿ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಜೊತೆಗೆ ಹಿಂದೆ ನೀವು ಮಾಡಿದ ಸಾಲಗಳನ್ನು ಈಗ ತೀರಿಸಲಿಕ್ಕೆ ಒಂದು ಅವಕಾಶಗಳು ಬರುವಂಥದ್ದು, ಋಣ ಮುಕ್ತರಾಗುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ನಿಮಗೆ ಧನಾಗಮ ಯೋಗ ಇದೆ, ಲಾಭ ಸಿದ್ಧಿ ಯೋಗ ಇದೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಯೋಗ ಇದೆ, ಉದ್ಯಮಿಗಳಿಗೆ ಹೆಚ್ಚು ಲಾಭಗಳು ಬರುವಂಥದ್ದು, ಉದ್ಯಮಗಳ ಪ್ರೊಡಕ್ಷನ್ಗಳು ಈಗ ತುಂಬ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ, ಆಸ್ತಿ ವಿವಾದಗಳು ಪರಿಹಾರ ಆಗುತ್ತೆ. ಈ ರೀತಿ ಎಲ್ಲ ಸಮಗ್ರವಾಗಿ ನಿಮ್ಮ ಏನೇನೋ ಹಿಂದೆ ಇದ್ದಂಥ ಸಮಸ್ಯೆಗಳು ಒಂದೊಂದಾಗಿ ಈಗ ನಿವಾರಣೆಯಾಗಿ ಮಂಗಳತ್ವದ ಕಡೆಗೆ ಬರ್ತಾ ಇರುತ್ತೆ. ಅನೇಕ ರೀತಿಯ ದೀರ್ಘಕಾಲದ ಪೆಂಡಿಂಗ್ ಇದ್ದ ಒಂದು ವಿಚಾರಗಳು ಪವಾಡ ಸದೃಶವಾಗಿ ಈ ಫೆಬ್ರವರಿ 24ರಿಂದ ಏಪ್ರಿಲ್ 2ರ ಅವಧಿಯಲ್ಲಿ ನಿಮಗೆ ಉತ್ತಮವಾದ ಫಲವನ್ನು ಕೊಡುವಂಥದ್ದು ಈ ಮಂಗಳನಿಂದ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಮುಂದೆ ನಿಮಗೆ ಆ ಶನಿ ಮಹಾತ್ಮರ ಒಂದು ಸಾಡೆ ಸಾತಿಯ ಪರೀಕ್ಷೆ ಸಹ ಮುಗಿತಾ ಬರ್ತಿದೆ. ಆ ಪರೀಕ್ಷೆ ಮುಗಿಯುವ ಮೊದಲೇ ನಿಮಗೆ ಮಂಗಳನಿಂದ ವಿಶೇಷವಾದ ಶುಭ ಸಂದೇಶಗಳು, ಮಂಗಳಕರವಾದ ಫಲಗಳು ಈಗಾಗಲೇ ಬರ್ತವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಮಕರ ರಾಶಿಯವರು ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಕೊಳ್ಬೋದು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ಒಂದು ವಿಚಾರ ಗಮನಿಸಿದಾಗ ಪಂಚಮ ಅಥವಾ 5ರ ಸ್ಥಾನ
ನಿಮ್ಮ ರಾಶಿಯಿಂದ ಅಲ್ಲಿ 5ನೇ ಸ್ಥಾನದಲ್ಲಿರುವಂಥ ಮಂಗಳನು ನಿಮಗೆ ಸಮ್ಮಿಶ್ರ ಫಲದಾಯಕವಾಗಿರ್ತಾನೆ. ಇಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ತಂದೆ ಮಕ್ಕಳ ಮಧ್ಯೆ ಕಲ ಬರ್ಬೋದು, ಬಂಧುಗಳ ಜೊತೆ ಕಲ ಬರ್ಬೋದು, ಜೊತೆಗೆ ಗಂಡ ಹೆಂಡತಿಯರ ಮಧ್ಯೆ ಕಲಗಳು ಅಂದರೆ ಕೌಟುಂಬಿಕದಲ್ಲಿ ಜೀವನದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು. ಕೌಟುಂಬಿಕ ಜೀವನದಲ್ಲಿ ಏರುಪೇರು ಬರುವಂಥದ್ದು, ಭಿನ್ನಾಭಿಪ್ರಾಯ ಬರ್ಬೋದು. ನೀವು ಯಾವುದೇ ಒಂದು ಮಾತನ್ನು ಹೇಳ್ತೀರಾ, ಅದನ್ನು ನಿಮ್ಮ ಮತ್ತು ಪಾಲಕರು ಅಥವಾ ತಂದೆ ತಾಯಿನವರು ವಿರೋಧಿಸ್ತಾರೆ, ಅಥವಾ ಪಾಲಕರು ನಿಮಗೆ ಯಾವುದನ್ನು ಒಂದು ವಿಚಾರವನ್ನು ಬುದ್ಧಿ ಮಾತನ್ನು ಹೇಳ್ತಾರೆ, ಅದು ನಿಮಗೆ ರುಚಿ ಆಗೋದಿಲ್ಲ, ಅದು ನಿಮಗೆ ಅಪತ್ಯ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಪರಸ್ಪರವಾದ ವಾಗ್ವಾದಗಳು ಜರುಗುವಂಥದ್ದು. ಜೊತೆಗೆ ನಿಮಗಿಂತ ಕಿರಿಯರು ಯಾರು ನೀವು ಇರ್ತಾರೆ, ನಿಮಗಿಂತ ಜೂನಿಯರ್ಗಳು ಅವರು ನಿಮಗೆ ತೊಂದರೆ ಮಾಡೋದಾಗಲಿ, ಅವರ ಜೊತೆಗೆ ವಾಗ್ವಾದ ಆಗುವಂಥಲ್ಲಿ, ಅಥವಾ ನಿಮಗಿಂತ ಜೂನಿಯರ್ಗಳ ಮೂಲಕ ನಿಮಗೆ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಅವಮಾನಕರ ಘಟನೆ, ಜಗಳ, ಕಲಹಗಳು ಆಗುವಂಥದ್ದೆಲ್ಲ ಇರುತ್ತೆ. ಇನ್ನು ಉದ್ಯೋಗ ಸ್ಥಾನದಲ್ಲಿ ಹಾಗೆ ನಿಮಗಿಂತ ಜೂನಿಯರ್ಗಳು ಯಾರು ಇರ್ತಾರೆ ಅವರ ಒಂದು ಮೂಲಕ ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ಗಳು, ದೂರುಗಳು ಬರುವಂಥದ್ದು, ಅಥವಾ ಅವರ ಮೂಲಕ ನಿಮಗೆ ಏನಾದರೂ ಇರಿಸು ಆಗುವಂಥ ಘಟನೆ ಇವೆಲ್ಲ ಜರುಗುತ್ತೆ. ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಎಚ್ಚರ, ಮನೆಯಲ್ಲೂ ಹಾಗೆ, ಜೊತೆಗೆ ನಿಮ್ಮ ವೃತ್ತಿ ಜಾಗದಲ್ಲೂ ಹಾಗೆ ಮಾತಿನ ಬಗ್ಗೆ ಎಚ್ಚರ ಗಮನಿಸಬೇಕು. ಕಲಹವನ್ನು ನಿಯಂತ್ರಣ ಮಾಡಬೇಕು. ಸಿಟ್ಟು ಸ್ವಲ್ಪ ಜಾಸ್ತಿ ಬರುತ್ತೆ, ಅದನ್ನು ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಗುಪ್ತ ಶತ್ರುಗಳ ಕಾಟ, ಅಂದರೆ ನಿಮ್ಮ ಒಂದು ಏಳಿಗೆ ಸಹಿಸಲಾರದೆ ನಿಮಗೇನಾದರೂ ತೊಂದರೆ ಮಾಡೋದು, ನಿಮ್ಮ ಏಳಿಗೆಗೆ ಏನಾದರೂ ಅಡ್ಡಗಾಲು ಹಾಕುವಂಥದ್ದು, ಅಥವಾ ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆ ಮಾಡೋದು, ಅಥವಾ ನಿಮಗೆ ಸಿಗಬೇಕಾದ ಸವಲತ್ತನ್ನು, ಅದು ನಿಮಗೆ ಸಿಗಬೇಕಾದ ಇನ್ಕ್ರಿಮೆಂಟ್ ಬಡ್ತಿನೋ ಏನೋ ಅದಕ್ಕೆ ಅಡ್ಡಗಾಲು ಹಾಕುವಂಥದ್ದು, ಅಂಥದ್ದೆಲ್ಲ ಘಟನೆಗಳು ಸ್ವಲ್ಪ ನಿಮಗೆ ಈಗ ತೊಂದರೆ ಮಾಡ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಮನಸ್ಸಿಗೆ ಆತಂಕ ಮತ್ತು ಬೇಜಾರು ಮಾಡುವಂಥ ಘಟನೆಗಳು ಈ ಒಂದು ಅವಧಿಯಲ್ಲಿ ಜರುಗಬಹುದಾಗಿದೆ. ಆ ಬಗ್ಗೆ ಸ್ವಲ್ಪ ನೀವು ಗಮನಿಸ್ಕೊಂಡು ಇಟ್ಕೋಬೇಕು. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗತ್ತೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ಈ ಒಂದು ಚಲನೆ ಅಷ್ಟೊಂದು ಉತ್ತಮವಾಗಿ ಬರ್ತಾಯಿಲ್ಲ. ಚತುರ್ಥ ಅಥವಾ ನಾಲ್ಕರ ಸ್ಥಾನದಲ್ಲಿ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿರುತ್ತವೆ. ನಿಮ್ಮ ರಾಶಿಯಿಂದ 4ರಲ್ಲಿರುವಂಥ ಒಂದು ಮಂಗಳನು ನಿಮಗೆ ಅನೇಕ ರೀತಿಯ ಆರ್ಥಿಕವಾದ ಹೊಡೆತವನ್ನು, ಜೊತೆಗೆ ನಿಮ್ಮ ವೈಯಕ್ತಿಕವಾದ ಹೊಡೆತಗಳನ್ನು ನೀಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಕೌಟುಂಬಿಕ ವಿಚಾರದಲ್ಲೂ ಸ್ವಲ್ಪ ಏರುಪೇರುಗಳು ಬರುವಂಥದ್ದು, ಶತ್ರುಗಳು ಹೆಚ್ಚಳ ಆಗುವಂಥದ್ದು, ಭಯ, ಭೀತಿ ಅಥವಾ ಆತಂಕ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ರಥಮತವಾಗಿ ಹಣದ ವಿಚಾರ ಗಮನಿಸಿದಾಗ ಹಣದ ವಿಚಾರದಲ್ಲಿ ನಿಮಗೆ ತುಂಬ ಆರ್ಥಿಕವಾಗಿ ನಷ್ಟ ಕಷ್ಟಗಳು ಆಗುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಅಥವಾ ಮನೆ ಕೊಳ್ಳೋದು ವಿಚಾರದಲ್ಲಿ ಏನಾದರೂ ನೀವು ಒಂದು ವಿವಾದಕ್ಕೆ ಸಿಕ್ಕೊಳ್ಬೋದು. ನಿಮಗೆ ಸಿಗಬೇಕಾದ ಹಣದ ಮೊತ್ತದಲ್ಲಿ ಮೋಸ ಆಗುವಂಥದ್ದು, ಮತ್ತು ಯಾವುದೇ ರೀತಿಯ ರಾಂಗ್ ಡಾಕ್ಯುಮೆಂಟ್ಗಳನ್ನು, ರಾಂಗ್ ಪರ್ಸನ್ಗಳ ಮೂಲಕ ನೀವು ವ್ಯವಹಾರ ಮಾಡಿ ಅದರಲ್ಲಿ ನೀವು ತುಂಬ ಒಂದು ನಷ್ಟಕ್ಕೆ ಒಳಗಾಗುವಂಥದ್ದು, ಆರ್ಥಿಕವಾಗಿ ತುಂಬ ಒಂದು ಇಳಿಮುಖವಾಗುವಂಥ ಘಟನೆಗಳು ಜರ್ಬೋದು. ಅದೇ ರೀತಿ ಈ ಉದ್ಯೋಗದಲ್ಲಿರುವಂಥವರಿಗೆ, ವೃತ್ತಿಲಿರೋರಿಗೆ ಹಾಗೆ ಉದ್ಯೋಗದಲ್ಲಿ ಸ್ವಲ್ಪ ತುಂಬ ಒಂದು ಈ ಅನಿರೀಕ್ಷಿತವಾಗಿ ಏನೇನೋ ಏರ್ಪೇರುಗಳಾಗುವಂಥದ್ದು, ನಿಮ್ಮ ಮೇಲೆ ಏನಾದರೂ ಚಾರ್ಜ್ಗಳು ಅಂದರೆ ಕಂಪ್ಲೇಂಟ್ಗಳೆಲ್ಲ ಬರುವಂಥದ್ದು, ಜೊತೆಗೆ ನಿಮ್ಮ ಒಂದು ಕೆಲವೊಬ್ಬರ ಉದ್ಯೋಗಕ್ಕೆ ಕುತ್ತು ಸಹ ಬರುವಂಥ ಒಂದು ಅವಕಾಶಗಳು ಬರ್ತವೆ. ಯಾಕಂದರೆ ಸಾಡೆ ಸಾತಿಯ ಒಂದೊಂದೇ ಆ ದಿನಕ್ಕೆ ನಿಮಗೆ ಆ ಒಂದು ಇಂಟೆನ್ಸಿಟಿ ಅಂದರೆ ಪರಿಣಾಮಗಳು ಒಂದೊಂದೇ ಹೆಚ್ಚಾಗ್ತಾ ಬರ್ತಾ ಇರುತ್ತೆ. ಅದು ಬಂದಾಗ ನಿಮಗೆ ಇತರ ಗ್ರಹಗಳು ಸಹ ಅಲ್ಲಿ ಒಂದೊಂದೇ ನಿಮ್ಮಿಂದ ದೂರ ಆಗುತ್ತಾರೆ, ಅದು ಇತರ ಗ್ರಹಗಳ ಬೆಂಬಲ ನಿಮಗೆ ಈಗಿರೋದಿಲ್ಲ. ಅದರ ದ್ಯೋತಕವಾಗಿ ಹಾಗೆ ನಿಮಗೆ ಈಗ ಮಂಗಳನು ಸಹ ನಿಮ್ಮಿಂದ ಈಗ ಸ್ವಲ್ಪ ಅಂತರವನ್ನು ಕಾಯ್ಕೊಳ್ತಾನೆ. ಆಗಲೇ ಹೇಳಿದರೆ ಯಾರಿಗೆ ಶನಿ ಬಿಡುಗಡೆ ಆಗುತ್ತೆ ಅಂಥವರಿಗೆ ಇತರ ಗ್ರಹಗಳು ಸಹ ಸ್ವಲ್ಪ ಉತ್ತಮ ಫಲ ಕೊಡ್ತಾ ಬರ್ತಾ ಇರ್ತವೆ. ಇವೆಲ್ಲವೂ ಒಂದು ಗ್ರಹದ ಕರ್ಮಚಕ್ರ ಆಗಿರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಆಗಲೇ ಹೇಳಿದಂತೆ ಅವರಿಗೆ ಉತ್ತಮ ಫಲ ಬಂದಿದೆ. ಕುಂಭರಾಶಿಗೆ ಮಿಶ್ರ ಫಲ ಬಂತು. ಮೀನರಾಶಿಗೆ ಈಗ ಸಂಕಷ್ಟ ಫಲ, ಅಂದರೆ ಅದರ ಅರ್ಥ ಈ ಶನಿ ಹತ್ತಿರ ಬರ್ತಿದ್ದಾಗ ಇತರ ಗ್ರಹಗಳು ಸಹ ನಿಮಗೆ ಒಂದು ಸ್ವಲ್ಪ ರೀತಿಯ ಅನೇಕ ರೀತಿಯ ಪರೀಕ್ಷೆಗಳನ್ನು ಕೊಡ್ತಾ ಇರ್ತವೆ. ಹಾಗಾಗಿ ಈ ಕಾಲದಲ್ಲಿ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮಗೆ ಉದ್ಯೋಗದಲ್ಲೂ ಅಥವಾ ಹಣಕಾಸಿನ ವಿಚಾರದಲ್ಲೂ, ವೈಯಕ್ತಿಕ ವಿಚಾರದಲ್ಲೂ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಅಥವಾ ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇತರರಿಗೆ ಜಾಮೀನು ಅಥವಾ ಇತರರಿಗೆ ನೀವು ಶ್ಯೂರಿಟಿ ಹಾಕೋದು, ಸಾಲ ಕೊಡಿಸೋದು ಅಥವಾ ಸಾಲದಿಂದ ನೀವು ಮಾಡೋದು ಇವೆಲ್ಲ ಭಾಳಷ್ಟು ಒಳ್ಳೆಯದಲ್ಲ. ಹಾಗೆ ಆರ್ಥಿಕವಾಗಿಯೂ ವೈಯಕ್ತಿಕವಾಗಿ ತುಂಬ ಮುನ್ನೆಚ್ಚರಿಕೆ ಬೇಕು. ಮನೆಯಲ್ಲಿ ಸಹ ಕಲಹದ ವಾತಾವರಣ ಆಗುತ್ತೆ, ವೃತ್ತಿ ಜಾಗದಲ್ಲೂ ಕಲಹದ ವಾತಾವರಣ ಆಗುತ್ತೆ. ನಿಮ್ಮ ಮೇಲೆ ದೂರು ಕಂಪ್ಲೇಂಟ್ಗಳು ಬರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಕಾನೂನು ಅಥವಾ ಈ ನಿಯಮಗಳನ್ನು ಉಲ್ಲಂಘಿಸಿದ ಒಂದು ಚಾರ್ಜ್ಗಳು ನಿಮ್ಮ ಮೇಲೆ ಬರೋದು, ನಿಮಗೆ ದಂಡ ಪೆನಾಲ್ಟಿಗಳು ಬರ್ಬೋದಾಗಿದೆ. ಜೊತೆಗೆ ಈ ಕಾಲದಲ್ಲಿ ಕೌಟುಂಬಿಕ ವಿಚಾರದಲ್ಲೂ ಅಷ್ಟು ಸಮಾಧಾನಗಳು ಇರೋದಿಲ್ಲ, ಸಿಟ್ಟು ಆತಂಕಗಳು ಹೆಚ್ಚಾಗುತ್ತೆ. ಹಾಗೆ ಸಿಟ್ಟನ್ನು ನಿಯಂತ್ರಣ ಮಾಡಬೇಕಾಗತ್ತೆ ಈ ಕಾಲದಲ್ಲಿ. ಇನ್ನು ನಿಮಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ, ಭಯ, ಚಿಂತೆಗಳು ಹೆಚ್ಚಾಗಿ ನಿದ್ರಾಹೀನತೆ ಅಂದರೆ ನಿದ್ದೆ ಸ್ವಲ್ಪ ಕಡಿಮೆ ಆಗೋದು, ಅಥವಾ ದುಸ್ವಪ್ನಗಳು, ಈ ಭಯಾನಕ ಸ್ವಪ್ನಗಳೆಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಈ ಮಂಗಳನ ಗೋಚಾರ ಕಾಲದಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗಿದೆ. ತನು ಮನ ಧನ ಅಂದರೆ ಅದರ ಬಗ್ಗೆ ನೀವು ಗಮನವನ್ನು ವಹಿಸಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂಥ ಈ ಸ್ತುತಿ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಮೀನರಾಶಿಯವರು ಮಾಡಬೇಕಾಗತ್ತೆ. ಇವೆಲ್ಲವೂ ಮಂಗಳನ ಈ ಕುಜ ವಕ್ರತ್ಯಾಗ ಅಥವಾ ಮಂಗಳನು ವಕ್ರತ್ಯಾಗವಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ 37 ದಿನಗಳ ಅವಧಿ ಫೆಬ್ರವರಿ 24ರಿಂದ ಏಪ್ರಿಲ್ 2ರವರೆಗಿನ ಒಂದು ವಿಶೇಷವಾದ ವಿಶ್ಲೇಷಣೆ ಮಾಡಿದ್ದೇನೆ. ಸಾರ್ವತ್ರಿಕ ಫಲದಲ್ಲಿ ಸ್ವಲ್ಪ ಉತ್ತಮ ಒಂದು ಬಂತು, ಆದರೆ ರಾಶಿಗಳ ಫಲದಲ್ಲಿ 3 ರಾಶಿಗೆ ಅತ್ಯುತ್ತಮ ಬಂದಿದೆ, 5 ರಾಶಿಗಳಿಗೆ ಸ್ವಲ್ಪ ಸಮ್ಮಿಶ್ರ ಫಲ, ಇನ್ನುಳಿದ 4 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟವಾದ ಫಲಗಳು ವ್ಯಕ್ತವಾಗಿವೆ. ಹಾಗಾಗಿ ಇಲ್ಲಿ ಸಮ್ಮಿಶ್ರ ಮತ್ತು ಸಂಕಷ್ಟ ಫಲ ಬಂದಂಥ ರಾಶಿಗಳು ಸ್ವಲ್ಪ ಮಟ್ಟಿಗೆ ಆತಂಕವನ್ನು ನಿವಾರಣೆ ಮಾಡಿಕೊಳ್ಳುವಂಥ ವಿಧಾನ ಖಂಡಿತ ಹೇಳಲ್ಪಟ್ಟಿದೆ. ಅದೇ ಪ್ರಾರ್ಥನಾ ಮಾರ್ಗ, ಭಕ್ತಿ ಮಾರ್ಗ ಅಥವಾ ದಾನ ಧರ್ಮದ ಮಾರ್ಗ ಅಂಥೇಳಿ.
ಹಾಗಾಗಿ ಹಿಂದೆ ಋಷಿಮುನಿಗಳ ಕಾಲದಲ್ಲೂ ಇಂಥ ಒಂದು ಗ್ರಹದ ಒಂದು ವೈಪರೀತ್ಯ ಆದಾಗ ಸರಳವಾದ ಭಕ್ತಿ ಮಾರ್ಗವನ್ನು ಬೋಧಿಸಿದ್ದಾರೆ. ಹಾಗಾಗಿ ನಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗವನ್ನು ಅನುಸರಣೆ ಮಾಡ್ಬೋದು. ವಿಶೇಷವಾಗಿ ಮಂಗಳನಿಗೆ ಸಂಬಂಧಪಟ್ಟಂಥ ದೇವತೆಗಳಲ್ಲಿ ಅಲ್ಲಿ ಗಣೇಶನು ಪ್ರಥಮವಾಗಿ ಬರ್ತಾನೆ. ಆತನಿಗೆ ಮಂಗಳ ಮೂರ್ತಿ ಎಂದು ಕರೆಯುವಂತಹ ಆ ಮಂಗಳನು ಅಥವಾ ವಿಘ್ನೇಶ್ವರನು ಆ ಮಂಗಳನಿಗೆ ಸಂಬಂಧಿತ ದೋಷಗಳನ್ನು ನಿವಾರಣೆ ಮಾಡಲು ಶಕ್ತನಾಗಿದ್ದಾನೆ. ಹಾಗಾಗಿ ಸರಳವಾಗಿ ಗಣೇಶನ ಭಕ್ತಿ ಮಾಡ್ಬೋದು. ಗಣೇಶನ ಶ್ಲೋಕ, ಗಣೇಶನ ಮಂತ್ರ, ಗಣೇಶನ ಸ್ತುತಿ ಸ್ತೋತ್ರಗಳು ಬಹಳಷ್ಟು ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಸಾಮಾನ್ಯವಾಗಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅನ್ನೋದು ಭಾಳಷ್ಟು ಒಂದು ಪ್ರಸಿದ್ಧವಾದ ಶ್ಲೋಕ. ಅದೇ ರೀತಿ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನ್ನ ಪದ್ಮಾರ್ಕಂ ಗಜಾನ್ನಂ ಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಈ ರೀತಿ ಅನೇಕ ರೀತಿಯ ಗಣೇಶನ ಸರಳವಾದ ಶ್ಲೋಕಗಳಲ್ಲಿ ಯಾವುದೇ ಶ್ಲೋಕವನ್ನು ನೀವು ಜಪ ಮಾಡಿ 9 ಬಾರಿ ಪಠಿಸಿದರೆ ಒಳ್ಳೆಯದು. ಒಂದೇ ಶ್ಲೋಕನ 9 ಬಾರಿ ರಿಪೀಟ್ ಮಾಡಿದರೆ ಒಳ್ಳೆಯದು. ಯಾಕಂದರೆ 9 ಅನ್ನೋದು ಮಂಗಳನಿಗೆ ಪ್ರೀತಿಕರವಾದ ಒಂದು ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಒಂದೇ ಶ್ಲೋಕವನ್ನು ಅಥವಾ 2 ಶ್ಲೋಕವನ್ನು 9 ಬಾರಿ ನೀವು ಪಠನೆ ಮಾಡ್ಬೋದು. ಇದೇ ರೀತಿ ಗಣೇಶನ ಬಳಿಕ ಸುಬ್ರಹ್ಮಣ್ಯ ಸ್ವಾಮಿ ಸಹ ಅಂಗಾರಕ ಅಥವಾ ಮಂಗಳ ದೋಷ ನಿವಾರಣೆಗೆ ಒಂದು ಪ್ರಸಿದ್ಧವಾದ ಪ್ರಮುಖವಾದ ದೇವತಾ ಶಕ್ತಿಯಾಗಿರ್ತದೆ. ಹಾಗೆ ಸುಬ್ರಹ್ಮಣ್ಯನ ಸ್ತೋತ್ರ, ಸುಬ್ರಹ್ಮಣ್ಯನ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ತರ, ಸುಬ್ರಹ್ಮಣ್ಯನ ಷೋಡಶನಾಮ, ದ್ವಾದಶನಾಮ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಅನುಕೂಲವಾದ ಯಾವುದೇ ರೀತಿಯ ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕವನ್ನು ಹೇಳ್ಕೊಳ್ಬೋದು. ಅಥವಾ ಸರಳವಾಗಿರುವಂಥ ಶ್ಲೋಕ ಷಡಾನ್ನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರಯಾನಂ ರುದ್ರಸ್ಯ ಸೂನುಂ ಸುರಯೂತನಾಥಂ ಗುಹಂ ಸದಾಹಂ ಶರಣಂ ಪ್ರಪದ್ಯೆ ಅನ್ನೋದು ಸರಳವಾದ ಸುಬ್ರಹ್ಮಣ್ಯನ ಶ್ಲೋಕ. ಅದೇ ರೀತಿ ಈ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಆರಾಧನೆ ಸಹ ಮಂಗಳ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ. ಯಾಕಂದರೆ ಆ ಮಂಗಳ ಗ್ರಹದ ಒಂದು ಪರಿಪೂರ್ಣ ಸ್ವರೂಪನೇ ನರಸಿಂಹಸ್ವಾಮಿ ಆಗಿದ್ದಾನೆ. ಯಾಕಂದರೆ ಆತನಲ್ಲಿ ಕ್ರೋಧ, ಒಂದು ಯೋಧ, ಯುದ್ಧ ಉನ್ಮಾದ ಇವೆಲ್ಲ ಇರುತ್ತೆ. ಕ್ಷಾತ್ರವಾದ ತೇಜಸ್ಸುಳ್ಳುವಂಥ ಒಂದು ಸ್ವಾಮಿ ಆ ನರಸಿಂಹಸ್ವಾಮಿ ಆಗಿದ್ದಾನೆ. ಹಾಗಾಗಿ ನರಸಿಂಹಸ್ವಾಮಿಯ ಒಂದು ವಿಶೇಷವಾದ ಮಂತ್ರಗಳನ್ನು ನೀವು ಪಠನೆ ಮಾಡ್ಬೋದು, ಅಷ್ಟೋತ್ತರ ಪಠನೆ ಮಾಡ್ಬೋದು. ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಸೇವೆಗಳನ್ನು ಸಲ್ಲಿಸುವಂಥದ್ದು, ಅದು ನರಸಿಂಹ ಕವಚ, ನರಸಿಂಹ ಸ್ತುತಿ, ನರಸಿಂಹ ಇಷ್ಟಾದಿ ಸ್ತೋತ್ರಗಳನ್ನು ಪಠನೆ ಮಾಡ್ಬೋದು. ಅಥವಾ ಈ ಶ್ರೀಮತ್ ಪಯೋಧಿ ನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ ಅನ್ನುವಂಥ ಹಲವಾರು ಶ್ಲೋಕಗಳು ಇರ್ತವೆ. ನೀವು ಯಾವುದೇ ರೀತಿಯ ಅನುಕೂಲವಾದ ಲಕ್ಷ್ಮೀ ನರಸಿಂಹ ಸ್ವಾಮಿ ಶ್ಲೋಕಗಳನ್ನು ಪ್ರಾರ್ಥನೆಗಳನ್ನು ಮಾಡ್ಬೋದಾಗಿದೆ. ಹಾಗಾಗಿ ಈ ದೇವತಾ ಶ್ಲೋಕಗಳಲ್ಲಿ ಗಣೇಶ, ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ, ಅದರ ಹೊರತು ದೇವಿ ಅಥವಾ ಅಮ್ಮನವರು ತಾಯಿ ಸರ್ವಮಂಗಳೆ ಅಂತ ಹೇಳ್ತಾರೆ. ಹಾಗಾಗಿ ಜಗನ್ಮಾತೆಗೆ ಸಂಬಂಧಿತವಾದ ಆರಾಧನೆಗಳು ಮಾಡೋದು, ಜಗನ್ಮಾತೆಯ ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥದ್ದು, ಅಥವಾ ಈ ಯಾವುದೇ ರೀತಿಯ ಲಲಿತಾ ಅಷ್ಟೋತ್ತರ, ಲಲಿತಾ ಸಹಸ್ರನಾಮಗಳು ಪಠನೆ ಮಾಡಿಸೋ ಮಂಗಳ ದೋಷ ನಿವಾರಣೆಗೆ ಸಹಾಯ ಆಗುತ್ತೆ. ಮಂಗಳವಾರದಂದು ಈ ಮಾತೆಯ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡಲಿ ಕುಂಕುಮಾರ್ಚನೆ, ಅದು ಅರ್ಚನೆ, ಕರ್ಪೂರ ಆರತಿ ಇತ್ಯಾದಿಗಳನ್ನು ಸಲ್ಲಣೆ ಮಾಡ್ಬೋದು. ಹಾಗಾಗಿ ಈ ತಾಯಿಯ ಒಂದು ಆರಾಧನೆ ಸಹ ಭಾಳ ಒಳ್ಳೆಯದು. ಹಾಗೆಯೇ ಕೆಲವೊಂದು ಪ್ರಾಂತ್ಯಗಳಲ್ಲಿ ವೀರಭದ್ರೇಶ್ವರ, ಭುವನೇಶ್ವರ, ಮಹಾಕಾಳೇಶ್ವರ, ಕಾಲಭೈರವೇಶ್ವರ ಮುಂತಾದ ರೂಪದಲ್ಲಿ ಸಹ ಈ ಆರಾಧನೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಮಂಗಳ ದೋಷಕ್ಕೆ ಯಾವುದೇ ರೀತಿ ಸ್ವಲ್ಪ ಉಗ್ರ ಸ್ವರೂಪದ ಅಥವಾ ಒಂದು ಕ್ಷಾತ್ರ ತೇಜಸ್ಸಿನ ಸ್ವರೂಪದ ಶಕ್ತಿಗಳನ್ನು ಪೂಜೆ ಮಾಡುವಂಥದ್ದು ಒಳ್ಳೆಯದು. ಈಗ ಚೌಡಮ್ಮ, ಕಾಳಮ್ಮ, ಮಾರಿಯಮ್ಮ ಅಥವಾ ಅಣ್ಣಮ್ಮ ಮುಂತಾದ ದೇವತಾ ಶಕ್ತಿಗಳು ಅಂತ ಹೇಳ್ತೀವಿ, ಅವೆಲ್ಲವೂ ಅದು ಗ್ರಾಮ ದೇವತಾ ಸ್ವರೂಪದಲ್ಲಿ ಅದು ಸಹ ಮಂಗಳ ದೋಷ ನಿವಾರಣೆಗೆ ಅಂಥ ದೇವತೆಗಳನ್ನು ಪೂಜೆ ಮಾಡುವಂಥದ್ದು. ಇದೆಲ್ಲ ದೇವತಾ ಆರಾಧನೆ, ದೇವತಾ ಭಕ್ತಿ ಆಯಿತು. ಇನ್ನು ಮಂಗಳನಿಗೆ ಸಂಬಂಧಿತವಾದ ಶ್ಲೋಕಗಳು ವ್ಯಾಸರಹಿತವಾಗೋದು ಬಹಳ ಪ್ರಸಿದ್ಧವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಇದು ಪ್ರಸಿದ್ಧವಾದ ವೇದವ್ಯಾಸ ಭಗವಾನ್ ರಹಿತವಾದ ನವಗ್ರಹಗಳ ಸ್ತೋತ್ರದ ಮಂಗಳನ ಕುರಿತ ಶ್ಲೋಕ. 9 ಗ್ರಹದ ಶ್ಲೋಕವನ್ನು ಹೇಳ್ಬೋದು ಉತ್ತಮ, ಆದರೆ ಯಾರಿಗೂ 9 ಗ್ರಹಗಳನ್ನು ಹೇಳುವಂಥದ್ದಿಲ್ಲ. ಅವರು ಈ ಕನಿಷ್ಠ ಪಕ್ಷ ಮಂಗಳನ ಒಂದೇ ಶ್ಲೋಕನ 9 ಬಾರಿ ಹೇಳ್ಬೋದಾಗಿದೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ ಅಂತ ಈ ಹೇಳುವಂಥದ್ದು ಶ್ಲೋಕ. ಅದೇ ರೀತಿ ಮಂಗಳನ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ಸದ ವೃಷ್ಟಿಕೃದ್ವೃಷ್ಟಿ ಹರ್ತಾ ಚ ಪೀಡಾ ಹರತು ಮೇ ಕುಜಃ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ಸದ ವೃಷ್ಟಿಕೃದ್ ವೃಷ್ಟಿ ಹರ್ತಾ ಚ ಪೀಡಾ ಹರತು ಮೇ ಕುಜಃ. ಇದು ಸರಳವಾದ ಪೀಡಾ ಪರಿಹಾರ ಶ್ಲೋಕ. ಇದನ್ನು ಸಹ ನೀವು 9 ಬಾರಿ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು. ಇದರಿಂದ ಯಾರಿಗೆ ವಿಷಮ ಸ್ಥಾನ ಅಥವಾ ಈ ಮಿಶ್ರ ಫಲ, ಸಂಕಷ್ಟ ಫಲ ಹೇಳಲ್ಪಟ್ಟಿದೆ ಅಂಥವರ ದೋಷ ನಿವಾರಣೆ ಆಗುತ್ತೆ. ಉತ್ತಮ ಫಲ ಇದ್ದವರು ಸಹ ಅದನ್ನು ಹೇಳ್ಕೊಳ್ಬೋದು. ಅದರಿಂದ ಏನೋ ನಿಮಗೆ ಉತ್ತಮ ಫಲ ಇದ್ದವರಿಗೆ ತೊಂದರೆ ಅಂತ ಆಗೋದ್ರೆ ಒಳ್ಳೆಯದಾಗುತ್ತೆ. ಹಾಗಾಗಿ ಇದನ್ನು ಈ ಹೇಳ್ಕೊಳ್ಳುವಂಥದ್ದು ಅಥವಾ ಹೇಳಿದಂಥ ದೇವತಾ ಶ್ಲೋಕವನ್ನು ಸಹ ಅಥವಾ ದೇವತಾ ದರ್ಶನವನ್ನು ಮಂಗಳವಾರದಿಂದ ಮಾಡ್ಬೋದಾಗಿದೆ.
ಇನ್ನು ದಾನ ಧರ್ಮದ ವಿಚಾರ ಬಂದಾಗ ತೊಗರಿ ಬೇಳೆ ತೊಗರಿ ಕಾಳು ಮಂಗಳನಿಗೆ ಸಂಕೇತವಾಗಿರುತ್ತೆ. ಹಾಗಾಗಿ ತೊಗರಿ ಬೇಳೆ ತೊಗರಿ ಕಾಳಿನ ಒಂದು ದಾನವನ್ನು ನೀವು ಯಾವುದೇ ರೀತಿಯ ಒಂದು ಅನ್ನದಾನ ಸಂಸ್ಥೆಗಳಾಗಲಿ ಅಥವಾ ಯಾವುದೇ ರೀತಿಯ ವಿದ್ಯಾರ್ಥಿ ನಿಲಯಗಳಿಗಾಗಲಿ ಆಶ್ರಮಗಳಿಗಾಗಲಿ ಅಥವಾ ಇನ್ನಿತರ ಯಾವುದೇ ಸಂಘಟನೆಗಳಿಗೆ ಅನ್ನದಾನದ ರೂಪದಲ್ಲಿ ತೊಗರಿ ಬೇಳೆಯನ್ನು ಕೊಡ್ಬೋದು. ಅಥವಾ ಜೊತೆಗೆ ಇಷ್ಟ ಇದ್ದರೆ ಇನ್ನಿತರ ಧಾನ್ಯಗಳನ್ನು ಕೊಡ್ಬೋದು. ತೊಗರಿ ಬೇಳೆ ಜೊತೆಗೆ ಅಕ್ಕಿ ಅಥವಾ ಇನ್ನಿತರ ಯಾವುದೇ ಬೆಲ್ಲ ಇತ್ಯಾದಿಗಳನ್ನು ಸಹ ಕೊಡ್ಬೋದು. ಹಾಗಾಗಿ ಇವೆಲ್ಲ ದಾನ ಧರ್ಮದ ಮಾರ್ಗದ ಮೂಲಕ. ಜೊತೆಗೆ ಕೆಂಪು ಹಣ್ಣು, ಕೆಂಪು ತರಕಾರಿ, ಕೆಂಪು ಬಣ್ಣದ ವಸ್ತ್ರಗಳು ಇವೆಲ್ಲ ಸಹ ದಾನವಾಗಿ ಕೊಡುವಂಥದ್ದು. ಇನ್ನು ರಕ್ತದಾನವು ಸರ್ವಶ್ರೇಷ್ಠವಾಗಿರುತ್ತೆ. ಮಂಗಳನಿಗೆ ಸಂಬಂಧಿತವಾದ ರಕ್ತದಾನವು ಆಧುನಿಕ ಯುಗದಲ್ಲಿ ರಕ್ತದಾನ ಅನ್ನೋದು ಹಲವಾರು ಜೀವಗಳನ್ನು ಉಳಿಸುವಂಥದ್ದು. ಹಾಗಾಗಿ ರಕ್ತದಾನದ ಒಂದು ಆಸಕ್ತಿ ಉಳ್ಳವರು ರಕ್ತದಾನ ಮಾಡಿದರೂ ಸಹ ನಿಮಗೆ ಮಂಗಳನು ಪ್ರೀತಿ ಆಗ್ತಾನೆ. ಹಾಗೆಯೇ ಈ ಮಂಗಳನು ಬೇರೆ ಬೇರೆ ರೀತಿಯ ಸೈನ್ಯ ಸೇವೆಗಳು ಅಥವಾ ಕ್ರೀಡಾಪಟುಗಳು ಮುಂತಾದ ಒಂದು ವಿಚಾರಗಳನ್ನು ಸ್ನೇಹಿತ ಮಾಡ್ತಾನೆ. ಹಾಗಾಗಿ ಸೇನೆಯಲ್ಲಿರೋರು ಅಥವಾ ಮಿಲಿಟರಿ ಸೆಕ್ಯೂರಿಟಿ ಅಥವಾ ಇನ್ನಿತರ ಯಾವುದೇ ಕ್ಷಾತ್ರ ವೃತ್ತಿಯನ್ನು ಮಾಡುವಂಥವ್ರು ಅವರಿಗೆ ಗೌರವವನ್ನು ಸಲ್ಲಿಸಿದಾಗಲಿ ಅವರಿಗೆ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ಕೊಡುಗೆಗಳನ್ನು ಕೊಡುವಂಥದ್ದು, ಅವರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳುವಂಥ ಸಹ ಒಂದು ಉತ್ತಮವಾದ ಅವಕಾಶ ಮಂಗಳನ ಪ್ರೀತ್ಯರ್ಥ ಆಗಿರುತ್ತೆ. ಹಾಗಾಗಿ ಹಲವಾರು ರೀತಿಯ ಒಂದು ಪರಿಹಾರ ಮಾರ್ಗಗಳು ಮಂಗಳನ ವಿಚಾರವಾಗಿ ಹೇಳಲ್ಪಟ್ಟಿದೆ. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವಾಲಯ ಸಂದರ್ಶನ ಮಾರ್ಗ, ದಾನ ಧರ್ಮದ ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಈ ಮಂಗಳನ ಈ ಮಿಥುನ ರಾಶಿಯ ರುಜುಗತಿಯ ಕಾಲದ 37 ದಿನಗಳ ಅವಧಿಯು ಆಯುರಾರೋಗ್ಯ, ಶಿಕ್ಷಿತ, ಜಯಲಾಭ, ಸಿದ್ಧಿ, ಸುಖ, ಶಾಂತಿಗಳನ್ನು ತಂದುಕೊಡಲಿ. ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.